ओम नमः सिद्धेभ्यः ओम नमः सिद्धेभ्यः ओम नमः सिद्धेभ्यः। नमो अरिहन्तानं नमो सिद्धानं नमो आयर्यानं नमो उवज्झायानं नमो लोये सौवसाहुनं। सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा सिद्धिर्भवतु मे सदा सिद्धिर्भवतु मे सदा। नमोस्तु भगवन् नमोस्तु 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 द्वादशांग जिनवानी माता नमोस्तु 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 आचार्य नमोस्तु 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 गुरुदेव नमोस्तु नमोस्तु नमोस्तु। ಸದ್ಧರ್ಮ ಬಂಧುಗಳೇ, ಮಧ್ಯಾಹ್ನದ ಸಮಯದಲ್ಲಿ ಆಚಾರ್ಯ ಭಗವಾನ್ ಅಮಿತ್ಗತಿ ಸ್ವಾಮಿ ವಿರಚಿತ ಮರಣಕಂಟಿಕಾ ನಾಮಕ ಸಲ್ಲೇಖನ ಅಧಿಕಾರದಲ್ಲಿ ನಾವು ಸ್ವಾಧ್ಯಾಯ ಮಾಡ್ತಿದ್ದೀವಿ, ಚರ್ಚೆ ಮಾಡ್ತಿದ್ದೀವಿ. ನಿನ್ನೆ ದಿವಸ ಕೊನೆಯದಾಗಿ ಆಚಾರ್ಯ ಭಗವಂತರು ಸಂಘದಲ್ಲಿರುವಂಥ ಬಾಲ ವೃದ್ಧ ಆದಿ ಸಮಸ್ತ ಸಾಧುಗಳಿಗೆ ವೈಯಾವೃತ್ತಿ ಮಾಡೋದು ಹೇಗೆ, ವೈಯಾವೃತ್ತಿ ಯಾಕೆ ಮಾಡಬೇಕು, ವೈಯಾವೃತ್ತಿ ಮಾಡೋದ್ರಿಂದ ಏನು ಲಾಭ ಇದೆ ಅನ್ನುವಂಥದ್ರ ಬಗ್ಗೆ ನಿನ್ನೆ ಕೊನೆಯದಾಗಿ ಚರ್ಚೆ ಮಾಡಿದರು. ಇವತ್ತಿನ ದಿವಸ ಪ್ರಾರಂಭದಲ್ಲಿನೇ ವೈಯಾವೃತ್ತಿ ನಹಿ ಕರ್ನೆ ಸೆ ಆನೆ ವಾಲೆ ದೋಷ ಬತಾತೆ ಹೈ. ವೈಯಾವೃತ್ತಿ ನೀವು ಮಾಡದಿದ್ದರೆ ನಿಮಗೇನು ದೋಷಗಳು ಬರ್ತಾವ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. अपने बल वीर्य को न छुपाकर, ನಿಮ್ಮ ಹತ್ರ ಇರುವಂತ ಬಲ ವೀರ್ಯ ಶಕ್ತಿ ಇದನ್ನ ನಾವು ಬಚ್ಚಿಡದೆ, ಜಿನೇಂದ್ರ ಕಿ ಆಜ್ಞಾ ಸೆ ಸಮರ್ಥ ಹೋಕರ್, ಜಿನೇಂದ್ರ ಭಗವಂತರ ಆಜ್ಞೆಗೆ ನಾವು ಸಮರ್ಥರಾಗಿ होकर भी जो साधु तप नहीं करता है उससे अन्य कोई अधार्मिक हो सकता है क्या ಅಂತ ಪ್ರಶ್ನೆ ಕೇಳ್ತಾರೆ ಇಲ್ಲಿ. ಅಂದ್ರೆ ನಿಮ್ಮ ಹತ್ರ ಇರುವಂತ ಬಲ ವೀರ್ಯ ಶಕ್ತಿಯನ್ನು ನೀವು ಬಚ್ಚಿಟ್ಕೊಳ್ಳದೆ ಜಿನೇಂದ್ರ ಭಗವಂತನ ಆಜ್ಞೆಯ ಜಿನೇಂದ್ರ ಭಗವಾನ್ ಕಿ ಆಜ್ಞಾ ಸೆ ಸಮರ್ಥ ಹೋಕರ್ ಭಿ, ಜಿನೇಂದ್ರ ಭಗವಂತನ ಆಜ್ಞೆಯಿಂದ ಸಮರ್ಥರಾಗಿ ಕೂಡ ಸಾಧು ತಪ ನಹಿ ಕರ್ತಾ ಹೈ, ಸಾಧುಗಳು ತಪ ಮಾಡ್ತಾ ಇಲ್ಲ ಅಂತಂದ್ರ ವೈಯಾವೃತ್ತಿ ತಪ ಅಂತ ಬರುತ್ತೆ. ಆ ವೈಯಾವೃತ್ತಿ ತಪ ಮಾಡದಿದ್ದರೆ ಅನ್ಯ ಕೋನ್ ಅಧಾರ್ಮಿಕ ಹೋ ಸಕ್ತಾ ಹೈ. ವೈಯಾವೃತ್ತಿ ಮಾಡುವಂತ ತಪ ಮಾಡುವಂತ ಶಕ್ತಿ ಇಟ್ಟುಕೊಂಡು ಜಿನೇಂದ್ರ ಭಗವಂತನ ಆಜ್ಞೆ ಇದೆ, ಆಜ್ಞೆ ತಿಳಿದುಕೊಂಡು ಕೂಡ ನೀವು ಆ ತಪವನ್ನ ಮಾಡದಿದ್ದರೆ ನಿಮ್ಮಂತ ಅಧಾರ್ಮಿಕ ಬೇರೆ ಯಾರಾದ್ರೂ ಆಗ್ತಾರೇನ ಅಂತ ಪ್ರಶ್ನೆ ಕೇಳಿದರು. जो वैयावृत्ति नहीं करता उसके इतने दोष प्राप्त होते हैं. ಯಾರು ವೈಯಾವೃತ್ತಿ ಮಾಡೋದಿಲ್ಲ ಅವರಿಗೆ ದೋಷಗಳು ಯಾವ ರೀತಿ ಪ್ರಾಪ್ತ ಆಗ್ತಾವ ಅಂತಂದ್ರ ಜಿನೇಂದ್ರ ಕಿ ಆಜ್ಞಾ ಕಾ ಉಲ್ಲಂಘನ್. ಪ್ರಥಮ ಯಾವುದು? ಜಿನೇಂದ್ರ ಭಗವಂತರ ಆಜ್ಞೆಯ ಉಲ್ಲಂಘನ ಮಾಡಿದ್ರು. ಎರಡನೇದು ಶ್ರುತ ಮೇ ಕಹೆ ಹುಯೆ ಧರ್ಮ ಕಾ ನಾಶ್, ಜಿನವಾಣಿಯಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂತ ಧರ್ಮದ ನಾವೇನ್ ಮಾಡಿದ್ವಿ? ನಾಶ ಮಾಡಿದ್ವಿ. ಆಮೇಲೆ ಅನಾಚಾರ और अपना पर का और आगम का त्याग. ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರ ಅನಾಚಾರ ಮಾಡ್ತಿದ್ದಾರೆ, ತನ್ನ ವ್ರತದಲ್ಲಿ ಅನಾಚಾರ ಆಗ್ತಾ ಇದಾವ. ಆಮೇಲೆ ಅಪನಾ और ಪರಕ, ಅವರದು ಮತ್ತು ಪರರದು ಎರಡೂ ಜನರದ್ದು ಏನ್ ಮಾಡ್ತಿದಾರಲ್ಲಿ, ಹಾಗೂ ಆಗಮಕ ಆಗಮದು ಸಹ ಏನ್ ಮಾಡ್ತಾ ಇದಾರೆ? ತ್ಯಾಗ ಮಾಡ್ತಿದಾರ. ನಿಮ್ಮ ಕಲ್ಯಾಣ ಮಾಡ್ಕೊಳ್ತಿಲ್ಲ, ಇನ್ನೊಬ್ರದು ಕಲ್ಯಾಣ ಮಾಡ್ತಿಲ್ಲ, ಮತ್ತು ಆಗಮದಲ್ಲಿ ಹೇಳಿರೋ ಮಾತನ್ನು ನೀವು ಕೇಳ್ತಿಲ್ಲ. ಅಂದ್ರೆ ನೀವೆಲ್ಲವನ್ನು ನೀವೇನ್ ಮಾಡ್ತಿದ್ದೀರಾ? ನಾಶ ಮಾಡ್ಕೊಳ್ತಿದ್ದೀರಾ ಅನ್ನುವಂತ ಮಾತಲ್ಲಿ ವಿಶೇಷಾರ್ಥದಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ವೈಯಾವೃತ್ತ ಕರ್ನಾ ಚಾಹಿಯೇ ಐಸೆ ಜಿನೇಂದ್ರ ಕಿ ಆಜ್ಞಾ ಹೈ. ವೈಯಾವೃತ್ತ ಮಾಡ್ತಾ ಇರಬೇಕು ಅಂತ ಜಿನೇಂದ್ರ ಭಗವಂತರದ ಏನಿದೆ? ಇಲ್ಲಿ ಆಜ್ಞೆ ಇದೆ, आज्ञा है. अतः जो वैयावृत्ति नहीं करता है उसको आज्ञा भंग नाम का दूषण आता है. आज्ञे भंग ಮಾಡಿರುವಂತ ನಾಮದ ಒಂದು ದೋಷ ಅಲ್ಲಿ ಬರುತ್ತದೆ. वैयावृत्त करने वाले नहीं होंगे तो मुनिजन मुनि धर्म का पालन नहीं कर सकते. ವೈಯಾವೃತ್ತಿ ಮಾಡುವಂತವರು ಜನರಿಲ್ಲಾಗಿದ್ರ ಅಂತಂದ್ರೆ ಮುನಿಗಳು ಮುನಿ ಧರ್ಮದ ಪಾಲನೆ ಮಾಡಲಿಕ್ಕೆ ಆಗುವುದಿಲ್ಲ.
इस तरह ಶಾಸ್ತ್ರೋಕ್ತ ಧರ್ಮ ಕಿ ವಿರಾಧನಾ ಹೋತಿ ಹೈ. ಈ ಪ್ರಕಾರ ಶಾಸ್ತ್ರದಲ್ಲಿ ಹೇಳಿರುವಂತಹ ಧರ್ಮದ ಏನಾಗುತ್ತೆ, ವಿರಾಧನೆ ಆಗುತ್ತದೆ. ವೈಯಾವೃತ್ತ ರೂಪ ತಪ ಆಚಾರ ಬತಾಯ ಹೇ. ವೈಯಾವೃತ್ತ ರೂಪ ಇದು ತಪ ಒಂದು ಆಚಾರ ಇದೆ ಅಂತ ಹೇಳ್ತಾರಲ್ಲಿ. ಇದು ಕಂಪಲ್ಸರಿ ನೀವು ಮಾಡಲೇಬೇಕು ಅನ್ನುವಂಥ ತಪ ಇದು ಅಂತ ಹೇಳ್ತಾರಲ್ಲಿ. जिसने इस कार्य को नहीं किया उसके अनाचार दोष भी हुआ. ಯಾರು ಈ ವೈಯಾವೃತ್ತ ಕಾರ್ಯ ಮಾಡುವುದಿಲ್ಲ ಅವರಿಗೆ ಅನಾಚಾರ ದೋಷ ಕೂಡ ಆಗ್ತಾ ಇರುತ್ತದೆ, ಬರ್ತಾ ಇರುತ್ತದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ವೈಯಾವೃತ್ತ नहीं किया जाए तो अपना तप नष्ट हुआ. ನೀವು ವೈಯಾವೃತ್ತಿ ಮಾಡದಿದ್ದರೆ ನಿಮ್ಮ ತಪ ನೀವೇನ್ ಮಾಡಿದ್ರಿ, ನಾಶ ಮಾಡಿದ್ರಿ. ಯಾಕಂತಂದ್ರೆ वैयावृत तप ही है, उसको नहीं करने से संकटग्रस्त रोगी मुनि का त्याग ही हुआ समझना चाहिए. ಸಂಕಟದಲ್ಲಿರುವಂತ ರೋಗಿಗಳಿರುವಂತ ಅಂತ ಸಾಧುಗಳನ್ನು ನೀವು ವೈಯಾವೃತ್ತಿ ಮಾಡಿದ್ರೆ ನಿಮ್ಮ ಹತ್ರ ಇರುವಂತ ಆ ತಪ ಏನಿದೆ ವೈಯಾವೃತ ತಪ, ಆ ತಪವನ್ನು ನೀವೇನ್ ಮಾಡಿದ್ರಿ, ತ್ಯಾಗ ಮಾಡಿದ್ರಿ, ನಾಶ ಮಾಡಿದ್ರಿ, ಅದರಲ್ಲಿ ಅನಾಚಾರ ಬಂತು ಅಂತ ತಿಳ್ಕೊಳ್ಬೇಕು. ಆಗಮ ಮೇ ವೈಯಾವೃತ್ತ ಕರ್ನೆ ಕಿ ಆಜ್ಞಾ ಹೇ. ಆಗಮದಲ್ಲಿ ಕೂಡ ವೈಯಾವೃತ್ತ ಮಾಡ್ಬೇಕಂತ ಆಜ್ಞೆ ಕೊಟ್ಟಿದಾರ. ಉಸ್ಕೋ ಹಮ್ನೆ ನಹಿ ಕಿಯಾ ಅತ ಆಗಮ ಕಾ ಭಿ ತ್ಯಾಗ ಕಿಯಾ. ಆಗಮದಲ್ಲಿ ಸಹ ಹೇಳಿದಾರೆ ವೈಯಾವೃತ್ತಿ ಮಾಡ್ಲಿಕ್ಕೆ. ಆ ವೈಯಾವೃತ್ತಿ ನಾವು ಅದನ್ನೂ ಮಾಡದಿದ್ದರೆ ಅಲ್ಲಿ ಏನಾಯ್ತು, ಆಗಮದ ಸಹ ನಾವೇನ್ ಮಾಡಿದ್ವಿ, ತ್ಯಾಗ ಮಾಡಿದಿವಿ ಅಂತ ತಿಳ್ಕೊಳ್ಬೇಕು. इस तरह अनेक दोष वैयावृत्ति नहीं करने से आया करते हैं. ಈ ಪ್ರಕಾರ ಅನೇಕ ದೋಷಗಳು ವೈಯಾವೃತ್ತಿ ಮಾಡದಿರೋ ಕಾರಣದಿಂದ ನಮಗಿಲ್ಲಿ ಬರ್ತಾ ಇರ್ತಾವ ಅಂತ ತಿಳ್ಕೊಳ್ಬೇಕಿಲ್ಲಿ. ವೈಯಾವೃತ್ತಿಗೆ 18 ಗುಣ ಬತಾಯೆ ಹೇ. ವೈಯಾವೃತ್ತದಲ್ಲಿ ಎಷ್ಟು ಗುಣಗಳು ಹೇಳಿದಾರ, 18 ಗುಣಗಳನ್ನ ಹೇಳಿದಾರ. ಯಾವ್ಯಾವ ಗುಣ ಅಂತಂದ್ರೆ ಗುಣ ಪರಿಣಾಮ. ಪ್ರಥಮ ಯಾವುದು, ಗುಣ ಪರಿಣಾಮ. ಎರಡನೇದು ಶ್ರದ್ಧಾ, ಮೂರನೇದು ವಾತ್ಸಲ್ಯ, ನಾಲ್ಕನೇದು ಭಕ್ತಿ, ಐದನೇದು ಪಾತ್ರ ಲಾಭ, ಆರನೇದು ಸಂಧಾನ, ಆಮೇಲೆ ತಪ, ಆಮೇಲೆ ಪೂಜಾ, ಆಮೇಲೆ ತೀರ್ಥ ಅವಿಚ್ಛಿತ್ತ, ಆಮೇಲೆ ಸಮಾಧಿ, ಆಮೇಲೆ ಜಿನಾಜ್ಞ, ಆಮೇಲೆ ಸಂಯಮ ಸಹಾಯ, ಆಮೇಲೆ ದಾನ, ನಿರ್ವಿಚಿಕಿತ್ಸಾ, ಪ್ರಭಾವನ ಮತ್ತು ಸಂಘ ಕಾರ್ಯ. ಹೀಗೆ 18 ಗುಣಗಳು ವೈಯಾವೃತ್ಯದಲ್ಲಿ ಬರ್ತಾವ ಅಂತ ತಿಳ್ಕೊಳ್ಬೇಕಿಲ್ಲಿ. ಅರ್ಥ ಆಯ್ತಾ? ಬರ್ಕೊಂಡ್ರೇನ್ರಿ? ಅಯ್ಯೋ ಕತಿ ನೋಡ್ರಿ. ಗುಣ ಪರಿಣಾಮ, ಗುಣ ಪರಿಣಾಮ ಆದ ಕೂಡಲೇ ಶ್ರದ್ಧಾ, ಆಮೇಲೆ ವಾತ್ಸಲ್ಯ, ಆಮೇಲೆ ಭಕ್ತಿ, ಆಮೇಲೆ ಪಾತ್ರ, ಪಾತ್ರ ಲಾಭ ಅಂತ ಬರ್ಕೊಳ್ಳೋದಲ್ಲಿ, ಆಮೇಲೆ ಸಂಧಾನ, ಆಮೇಲೆ ತಪ, ಪೂಜಾ, ತೀರ್ಥ ಅವಿಚ್ಛಿತ, ತೀರ್ಥ ಅವಿಚ್ಛಿತಿ ಅಂತ ಬರ್ಕೊಳ್ಬಹುದು, ಸಮಾಧಿ, ಜಿನಾಜ್ಞ, ಸಂಯಮ ಸಹಾಯ, ಸಂಯಮದ ಸಹಾಯತ ಮಾಡೋದು, ಆಮೇಲೆ ದಾನ, ನಿರ್ವಿಚಿಕಿತ್ಸಾ, ಪ್ರಭಾವನ ಮತ್ತು ಸಂಘ ಕಾರ್ಯ. ಹೀಗೆ 18 ಪ್ರಕಾರದ ಇಲ್ಲಿ ಗುಣಗಳು ಬರ್ತಾವ ಅಂತ ತಿಳ್ಕೊಳ್ಬೇಕಿಲ್ಲ ವೈಯಾವೃತ್ತದಲ್ಲಿ. ಇನ್ಮೇಸೆ ಗುಣ ಪರಿಣಾಮಕ್ಕೂ ಕಹತೆ. ಇನ್ನು ಗುಣ ಪರಿಣಾಮಗಳನ್ನ ಏನು ಹೇಳಿದ್ರಲ್ಲ, ಆ ಗುಣ ಪರಿಣಾಮ ಪ್ರಥಮ ಇರೋದು ಗುಣ ಪರಿಣಾಮ. ಪ್ರಥಮ ಇರೋ ಗುಣ ಪರಿಣಾಮ ಏನಂತ ಹೇಳ್ತಾರಲ್ಲಿ, यह संपूर्ण विश्व धग धग करता हुआ महावेदना से प्रकट हुई बड़ी भारी मोह रूपी अग्नि द्वारा जल रहा है. ಈ ಸಂಪೂರ್ಣ ವಿಶ್ವ ಏನಾಗಿದೆ ಅಂತಂದ್ರೆ ಧಗ ಧಗ, ಧಗ ಅಂದ್ರೆ ಧಗ ಧಗ ಅಂದ್ರೆ ಬೆಂಕಿಯಿಂದ ಹೆಂಗ ಸುಡ್ತಾ ಇರ್ತೀವಿ ನೋಡ್ರಿ, ಆ ರೀತಿ ಸುಡ್ತಾ ಇದೆ. ಅದು ಏನ್ ಸುಡ್ತಾ ಇದೆ, ಮೋಹರೂಪಿ ಅಗ್ನಿ ದ್ವಾರ. ಮೋಹರೂಪಿ ಅಗ್ನಿಯಿಂದ ಸಂಪೂರ್ಣ ಇದು ಜಗತ್ತು ಏನಾಗ್ತಾ ಇದೆ, ವಿಶ್ವ ಏನಾಗ್ತಾ ಇದೆ, ಸುಡ್ತಾ ಇದೆ. ಅದು ಮಹಾವೇದನಾ ಸೇ ಪ್ರಕಟ ಹುಯಿ ಹೇ. ಮೋಹ ಹೇಗೆ ಪ್ರಕಟ ಆಗಿದೆ ನಿಮಗೆ, ಮಹಾವೇದನೆಯಿಂದ ಪ್ರಕಟ ಆಗಿರುತ್ತದೆ. ಬಡಿ ಬಾರಿ ಮೋಹ ರೂಪಿ ಅಗ್ನಿ ದ್ವಾರ ಜಲ್ ರಹಾ ಹೇ. ಬಹಳಷ್ಟು ದೊಡ್ಡದು ಅಗ್ನಿಯಿಂದ, ಮೋಹರೂಪಿ ಅಗ್ನಿಯಿಂದ ಏನಾಗ್ತಾ ಇದೆ, ಇದು ಸುಡ್ತಾ ಇದೆ. ಏನು, ಸಂಪೂರ್ಣ ವಿಶ್ವ. ಈ ವಿಶ್ವದಲ್ಲಿ ಈಗ ಏನೇನು ನಡೀತಾ ಇದಾವಲ್ಲ ಮೇಡಮ್, ಈಗ ಏನೇನು ನಡೀತಾ ಇದೆ, ಏನಾಗ್ತಾ ಇದೆ, ಏನ್ ಆಗೋದಿದೆ, ಇವೆಲ್ಲ ಏನಿದಾವಲ್ಲ, ಇದೆಲ್ಲ ಆಗ್ತಾ ಇರೋದು ಮೋಹದಿಂದ. ಎಲ್ಲ ಆಗ್ತಾ ಇರೋದೇನು, ಮೋಹದಿಂದ. ಎಲ್ಲ ಪಾಪಕ್ಕೆ ಮೂಲ ಏನಿದೆ ಅಂತಂದ್ರೆ ಅದು ಮೋಹ ಇದೆ. ಎಲ್ಲ ಪಾಪಕ್ಕೆ ಮೂಲ ಏನಿದೆ, ಮೋಹ ಇದೆ. ಆ ಮೋಹರೂಪಿ ಅಗ್ನಿಯಿಂದ ಸಂಪೂರ್ಣ ವಿಶ್ವ ಎಲ್ಲ ಏನಾಗ್ತಾ ಇದೆ, ಸುಡ್ತಾ ಇದೆ.
उस मोह रूपी अग्नि को विशाल ज्ञान रूपी जल द्वारा, ಈ ಮೋಹ ರೂಪಿ ಅಗ್ನಿಯನ್ನು ಜಯಂತಮ್ಮ ಏನ್ ಮಾಡಬೇಕು? ವಿಶಾಲ ಜ್ಞಾನ ರೂಪಿ ಜಲದ್ವಾರ, ವಿಶಾಲ ಜ್ಞಾನ ರೂಪಿ ಜಲದಿಂದ ನಾವೇನ್ ಮಾಡಬೇಕು? ತತ್ಕಾಲ್ ಭುಜಾ ದೇನೆ ಪರ್, ತತ್ಕಾಲವಾಗಿ ಅದನ್ನ ಆರಿಸಬೇಕು. ಭುಜಾ ದೇನೆ ಪರ್ दम इंद्रिय दमन रूपी महासागर में मग्न हुए तपोधन साधु सुखी हो जाते हैं. दम दम अंद्रेना दम ಇಂದ್ರಿಯ ದಮನ, ದಮನ ಮಾಡ್ತಾ ಇದಾರೆ ಅವರು. ಇಂದ್ರಿಯಗಳು ವಿಷಯ ವಾಸನೆಗಳೇನಿದಾವ, ಆ ವಿಷಯಗಳೇನಿದಾವ ಅದನ್ನೆಲ್ಲ ಏನ್ ಮಾಡ್ತಾ ಇದಾರ? ದಮನ ಮಾಡ್ತಾ ಇದಾರ. ದಮನ ಮಾಡಿ ಏನ್ ಮಾಡ್ತಾರ ಅಂತಂದ್ರ ಮಹಾಸಾಗರದಲ್ಲಿ ಮಗ್ನರಾಗ್ತಾರ. ಮಗ್ನರಾಗಿ ತಪೋಧನ ಸಾಧು ಸುಖಿ ಹೋ ಜಾತೆ ಹೇ. ತಪೋಧನ ಧನ ಯಾವ್ದಿದೆ ಅವ್ರ ಹತ್ರ? ತಪರೂಪಿ ಧನ ಇದೆ ಅವ್ರ ಹತ್ರ. ಎಷ್ಟಿದವ್ರ ತಪಗಳು? 12 ಇದಾವ. ಈ 12 ತಪರೂಪಿ ಧನದಲ್ಲಿ ಅವ್ರು ಏನಾಗ್ತಾರ? ನಿಮಗ್ನರಾಗ್ಬಿಡ್ತಾರ, ಸುಖಿ ಆಗ್ಬಿಡ್ತಾರ. सब चेष्टाएं जिनमें समाहित है ऐसे इंद्रिय द्वारों को रोकने वाले धन्य पुरुषों द्वारा तपरूपी वायु से कर्म धूलि उड़ाई जाती है. वाह, ಏನ್ ಸುಂದರವಾಗಿ ಹೇಳ್ತಾರೆ ಇಲ್ಲಿ. ಇವೆಲ್ಲ ಏನ್ ಚೇಷ್ಟೆಗಳು ನಡೀತಾ ಇದಲ್ಲ, ಚೇಷ್ಟೆ ಅಂದ್ರೆ ಕ್ರಿಯೆಗಳು. ನಾವೀಗ ಏನೇನು ಕ್ರಿಯೆಗಳು ಮಾಡ್ತಿದೀವಿ, ಮನ ವಚನ ಕಾಯ ರೂಪಿ 3 ಯೋಗದಿಂದ ಏನು ಕ್ರಿಯೆಗಳನ್ನ ಮಾಡ್ತಾ ಇದೀವಿ, ಇವೆಲ್ಲ ಚೇಷ್ಟೆಗಳು ಎದರಲ್ಲಿ ಸಮಾಹಿತ ಇದಾವ ಅಂತಂದ್ರ ಇಂದ್ರಿಯ. ಇದರಲ್ಲಿ ಇಂದ್ರಿಯ ನೋಡ್ರಿ, ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಗ್ರಹಣೇಂದ್ರಿಯ, ಚಕ್ಷುಂದ್ರಿಯ ಮತ್ತು ಕರ್ಣೇಂದ್ರಿಯ. ಈ 5 ಇಂದ್ರಿಯಗಳಿಂದನೇ ಈ ಸಂಸಾರದಲ್ಲಿ ಮನ ವಚನ ಕಾಯ ಈ 3 ಯೋಗಗಳಿಂದ ನಾವು ಮಾಡ್ತಾ ಇರುವಂತ ಪ್ರತಿಯೊಂದು ಕ್ರಿಯೆಗಳು ಈ 3 ಯೋಗದಿಂದಾನೇ ನಡೀತಾ ಇದ್ದಾವ. ಈ 3 ಯೋಗಕ್ಕೆ ಮೂಲ ನಿಮಿತ್ತ ಯಾರು? ಇಂದ್ರಿಯಗಳು. ಈ ಇಂದ್ರಿಯಗಳನ್ನ ನಾವೇನ್ ಮಾಡ್ಬೇಕು? ಬಿಟ್ಟು ಬಿಡಬೇಕು. ಏನ್ ಮಾಡ್ಬೇಕು? ನಿನಗೆ ಏನ್ ಮಾಡೋದಿದೆ ಮಾಡ್ಕೊಂತ ಬಿಟ್ಟು ಬಿಡ್ಬೇಕು. ಏನ್ ಮಾಡ್ಬೇಕು ಹೇಳ್ರಿ? ತಮ್ಮ ಕಂಟ್ರೋಲ್ದಲ್ಲಿ, ತಮ್ಮ ಹತೋಟಿಯಲ್ಲಿ, ತಮ್ಮ ವಶದಲ್ಲಿ ಇಟ್ಕೊಳ್ಬೇಕು ಅದನ್ನ. ಯಾರನ್ನ? ಇಂದ್ರಿಯಗಳನ್ನ. ದ್ವಾರ ಇಂದ್ರಿಯ ದ್ವಾರೋಂಕೋ ರೋಕನೆ ವಾಲೆ, ಆ ಇಂದ್ರಿಯ ದ್ವಾರಗಳೇನಿದಾವಲ್ಲ ಅದನ್ನ ತಡೆ ಹಿಡಿಯುವಂತವ್ರು ಧನ್ಯ ಮಹಾಪುರುಷರವರು. ಆ ಮಹಾಪುರುಷರಿಂದ ತಪರೂಪಿ ವಾಯುಸೆ, ತಪರೂಪಿ ಗಾಳಿಯಿಂದ ಏನ್ ಮಾಡ್ತಾರವರು? ಕರ್ಮರೂಪಿ ಧೂಲಿ ಉಡಾಯಿ ಜಾತಿ ಹೇ. ಕರ್ಮರೂಪಿ ಧೂಳು ಏನಿದೆಯಲ್ಲ ಆ ಧೂಲನ್ನು ಏನ್ ಮಾಡ್ತೀವಿ ನಾವು? ಹಾರಿಸ್ಬಿಡ್ತೀವಿ. ವ್ಯಾಕ್ಯೂಮ್ ಕ್ಲೀನರ್ ಏನಂತೀರ ಅದಕ್ಕೆ? ವ್ಯಾಕ್ಯೂಮ್ ಕ್ಲೀನರ್ ಇರ್ತಿತ್ತಲ್ಲ, ಆ ವ್ಯಾಕ್ಯೂಮ್ ಕ್ಲೀನರ್ ಹಚ್ಚಿದ ಕೂಡಲೇ ಏನಾಗತ್ತೆ? ಒಂದ್ರೆ ಗಾಳಿ ಎಲ್ಲ ಎಳ್ಕೊಳ್ಳುತ್ತೆ, ಅಥವಾ ಒಂದ್ರೆ ಗಾಳಿಯಿಂದ ಎಲ್ಲ ದೂರ ಹಾರಿಸ್ಬಿಡುತ್ತೆ. ಹೌದಿಲ್ರಿ? 2 ಪ್ರಕಾರ ಇರ್ತೈತೆ ಅದರಲ್ಲಿ. ಆ 2 ಪ್ರಕಾರದಿರೋದ್ರಲ್ಲಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಧೂಳವನ್ನು ಒಳಗಡೆ ಎಳ್ಕೊಳ್ಳೋಂಗಿಲ್ಲ. ಏನ್ ಮಾಡ್ಬೇಕದನ್ನ? ಗಾಳಿ ಬಿಟ್ಟು ಆ ಧೂಳೆಲ್ಲ ಹಾರಿಸ್ಬಿಡ್ಬೇಕದನ್ನ ಅಂತ ಹೇಳ್ತಾರೆ ಅಲ್ಲಿ. ಆ ಪ್ರಕಾರ इस प्रकार गुण के परिणाम उसके नियम से होते हैं जो भव्य जीवों के बंधु स्वरूप साधु जनों की वैयावृत्ति करता है. यार वैयावृत्ति ಮಾಡ್ತಾರ ಅಜ್ಜಿ, ಆ ವೈಯಾವೃತ್ತಿ ಮಾಡುವಂತ ಭವ್ಯ ಜೀವಿಗಳಿಗೆ ಏನಾಗುತ್ತೆ? ಬಂಧು ಸ್ವರೂಪಿ. ಬಂಧು ಸ್ವರೂಪಿ ಯಾರ್ದಾರ? ಸಾಧುಗಳು. ಆ ಬಂಧು ಸ್ವರೂಪಿ ಸಾಧುಗಳನ್ನ ನಾವೇನ್ ಮಾಡ್ಬೇಕು? ವೈಯಾವೃತ್ತಿ ಮಾಡೋದ್ರಿಂದ ಕರ್ಮ ನಿರ್ಜರೆ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ ಇಲ್ಲಿ. जैसे जैसे रात दिन साधु का गुण परिणाम बढ़ता है वैसे वैसे जिनेंद्र देव के शासन में उत्कृष्ट श्रद्धा वृद्धिगंत होती है. ಯಾವ ರೀತಿ ರಾತ್ರಿ ಹಗಲಿ ಇಲ್ಲೇನಾಗತ್ತೆ? ಸಾಧುಗಳ ಗುಣಗಳಲ್ಲಿ ಪರಿಣಾಮಗಳಲ್ಲಿ ವೃದ್ಧಿ ಆಗ್ತಾ ಇರುತ್ತೆ. ಅದೇ ರೀತಿ ಜಿನೇಂದ್ರ ದೇವರ ಶಾಸನದಲ್ಲಿ ಕೂಡ ಏನಾಗುತ್ತೆ? ಶ್ರದ್ಧಾ ಆ ದೃಢವಾಗ್ತಾ ಇರುತ್ತೆ ಅಂತ ಹೇಳಿ ತಿಳ್ಕೊಳ್ಬೇಕಿಲ್ಲಿ. श्रद्धा के बढ़ने पर ಎರಡನೇದು ಯಾವ್ದ್ರಿ? श्रद्धा के बढ़ने पर सम्यक्त्व का वात्सल्य गुण होता है ऐसा कहते हैं. ಶ್ರದ್ಧೆ ಜಾಸ್ತಿ ಆದಾಗ ಏನಾಗುತ್ತೆ? ಶ್ರದ್ಧೆ ಸಮ್ಯಕ್ತ್ವದ ಒಂದು ಗುಣ ಇದೆ. ಯಾವುದು? ವಾತ್ಸಲ್ಯ ಇದೆ. ಆ ವಾತ್ಸಲ್ಯ ಗುಣ ಕೂಡ ನಿಮಗೆ ಏನಾಗುತ್ತೆ? ಅಲ್ಲಿ ಪ್ರಕಟ ಆಗುತ್ತದೆ. जिस कारण से गुण परिणाम के बिना मुमुक्षुओं
के मुमुक्षुओं के वैयावृत्ति को नहीं करता, उस कारण से गुण परिणाम वैयावृत्ति को उक्त व्यक्त करता है, ऐसा समझना चाहिए। बढ़ती हुई श्रद्धा के द्वारा वृद्धिगंत हुआ है संवेग भाव जिसके, ऐसा साधु इस लोक और परलोक में सुखदायक ऐसे वात्सल्य को प्राप्त होता है। ವೈಯಾವೃತ್ತಿ ಮಾಡೋದ್ರಿಂದ ಎಷ್ಟು ವಾತ್ಸಲ್ಯ ಬೆಳೀತೈತೆ ಅಂತಂದ್ರೆ, ಎಷ್ಟು ವಾತ್ಸಲ್ಯ ಬೆಳೀತೈತೆ ಅಂತಂದ್ರೆ ಲಕ್ಷ್ಮಿ ಅಕ್ಕ, ಫಾರ್ ಎಕ್ಸಾಂಪಲ್ ನಾನೇ ಶ್ರವಣ ಬೆಳಗೊಳದ ಮಸ್ತಕಾಭಿಷೇಕದಲ್ಲಿ 363 ಪಿಂಚಿಗಳು, ಎಷ್ಟು 363 ಪಿಂಚಿಗಳು, ಅದರಲ್ಲಿ ಆಚಾರ್ಯರಿದ್ರು, ಮುನಿಗಳಿದ್ರು, ಆರಿಕ್ಯಾಗಳಿದ್ರು, ಐಲಕರಿದ್ರು, ಶುಲ್ಲಕರಿದ್ರು, ಶುಲ್ಲಿಕೆಯರಿದ್ರು, ಇವರೆಲ್ಲರನ್ನೂ ಹಿಡ್ಕೊಂಡು 363 ಪಿಂಚಿಗಳು. ಅದರಲ್ಲಿ ನಾನಿರ್ಬೋದು, ಚಂದ್ರಪ್ರಭು ಸಾಗರ ಮಹಾರಾಜರು ಇರ್ಬೋದು, ಅನೇಕ ಸಾಧುಗಳು ಅದರಲ್ಲಿ ಸೇರ್ಕೊಂಡಿದ್ರು ನಮ್ಮ ಜೊತೆಗೆ. ಆ ಸೇವೆಯಲ್ಲಿ ಸಾಧುಗಳು ಯಾವ ಸಂಘದಿಂದ ಬಂದಿದ್ದಾರೆ, ಯಾವ ಪರಂಪರೆಯಿಂದ ಬಂದಿದ್ದಾರೆ, ಯಾವ ಗುರುಗಳು ಶಿಷ್ಯರಿದ್ದಾರೆ, ಯಾವ ಪಂಥದವರಿದ್ದಾರೆ, ಏನು ಭೇದ ಭಾವ ಇಲ್ಲ. ಎಲ್ಲ ಸಾಧುಗಳದ್ದು ವೈಯಾವೃತ್ತಿ, ಎಲ್ಲ ಸಾಧುಗಳದ್ದು ಸೇವೆ, ಎಲ್ಲ ಸಾಧುಗಳದ್ದು ವ್ಯವಸ್ಥೆ ಮಾಡುವಂಥದ್ದೊಂದೇನು ಸೌಭಾಗ್ಯ ಸಿಕ್ಕಿತ್ತಲ್ಲ, ಆ ಸೌಭಾಗ್ಯದ ಫಲ ನಿಜವಾಗ್ಲೂ ಹೇಳ್ತೀನಿ ನಾವು ಇನ್ನೂ ಸಹ ಅನುಭವಿಸ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಚಂದ್ರಪ್ರಭು ಸಾಗರ್ ಮತ್ತು ವೀರ್ ಸಾಗರ್ ಅಂತಂದ್ರೆ ಅವ್ರು ಎಲ್ಲೇ ಇದ್ರೂ ಕೂಡ ನೆನೆಸ್ಕೊಳ್ತಿರ್ತಾರೆ. ಅವರು ಎಲ್ಲೋ ಯಾವುದೋ ದೇಶದಲ್ಲಿ ಇದ್ರೂ ಸಹ, ಯಾವುದೋ ರಾಜ್ಯದಲ್ಲಿ ಇದ್ರೂ ಕೂಡ ಆ ಶ್ರವಣ ಬೆಳಗೊಳದ ಮಸ್ತಕಾಭಿಷೇಕದಲ್ಲಿ ಇವ್ರು 2-3 ಜನ ಸಾಧುಗಳು, ಬಹಳಷ್ಟು ಸಾಧುಗಳು ಸೇವೆ ಮಾಡಿದಾರಂತ ಅವ್ರು ಅಲ್ಲಿ ಕೂತ್ಕೊಂಡು ನೆನೆಸ್ಕೊಳ್ತಿರ್ತಾರ. ಅದು ಆಚಾರ್ಯ ವಿಶುದ್ಧ ಸಾಗರ ಮಹಾರಾಜರ ಸಂಘ ಇರಲಿ, ಆಚಾರ್ಯ ವರ್ಧಮಾನ್ ಸಾಗರ ಮಹಾರಾಜರ ಸಂಘ ಇರಲಿ, ಆಚಾರ್ಯ ಪುಷ್ಪದಂತ ಸಾಗರ ಮಹಾರಾಜರ ಸಂಘ ಇರಲಿ, ಅನೇಕ ದೊಡ್ಡ ದೊಡ್ಡ ಆಚಾರ್ಯರ ಸಂಘಗಳು, ದೇವನಂದಿ ಮಹಾರಾಜರ ಸಂಘ ಇರಲಿ, ಇವರೆಲ್ಲಾ ಸಂಘದವರು ಸೇವೆ ಮಾಡಿದೀವಲ್ಲ, ಆ ಸೇವೆಗೆ ವಾತ್ಸಲ್ಯ ಮಾತ್ರ ನಮಗೆ ಬಹಳಷ್ಟು ಚೆನ್ನಾಗಿ ಎಲ್ಲರೂ ಕೊಟ್ಟಿದ್ದಾರೆ. ಎಲ್ಲರೂ ನಮಗೆ ಸೇವೆ ಮಾಡಿದ್ದಕ್ಕೆ ನಿಮ್ಗೆ ಸತ್ಯ ಹೇಳ್ತೀನಿ, ನಾನು ಕೊನೆಯದಾಗ ಲಾಸ್ಟಿಗೆ ಆಹಾರ ಕೇಳೋದು ಮುದ್ರೆ ಹಿಡ್ಕೊಂಡು. ನಮ್ಮನಿಗೆ ಎಳ್ಕೊಂಡು ಹೋಗ್ತಿದ್ರು ಮುನಿಗಳು, ನಮ್ಮ ಚೌಕಕ್ಕೆ ನಡಿ, ಇದು ವಾತ್ಸಲ್ಯ ಯಾರು ಕೊಡ್ತಾರೆ? ಯಾರ ಕಡೆ ಸಿಗಲ್ಲ. ಹಿಂಗೆ ನಾವು ಹಿಂಗೆ ಮುದ್ರೆ ಹಿಡ್ಕೊಂಡು ಹೊಂಟಿದೀವಿ, ಇಲ್ಲಿ ಕೈ ಹಾಕಿಬಿಡೋರು, ಹಿಂಗೆ ಕೈ ಹಾಕಿಬಿಡೋರು, ಹಿಂಗೆ ಒಳಗಡೆ ಕೈ ಹಾಕೋರು ಮತ್ತೆ ಎಳ್ಕೊಂಡು ಹೋಗೋರು ನಮ್ಮ ಚೌಕಕ್ಕೆ ನಡಿ ಅಂತ. ಈ ಪ್ರೀತಿ, ಈ ವಾತ್ಸಲ್ಯ ನೀವು ಸಿಗೋದು ನಿಜವಾಗಲೂ ವೈಯಾವೃತ್ತಿದಿಂದ, ಸೇವೆ ಮಾಡೋದ್ರಿಂದ. ಇದೆಲ್ರಿಗೂ ಆ 2018ನೇ ಇಸ್ವಿ ಮಸ್ತಕಾಭಿಷೇಕ ನಮ್ಮ ಜೀವನದ ಅದು ಬಹುಮೂಲ್ಯವಾದ ಕ್ಷಣಗಳು ಅವೆಲ್ಲವ. ಯಹ ವಿಶ್ವ ಮೋಹ ಅಗ್ನಿ ಸೇ ಜಲ್ ರಹಾ ಹೈ. ಈ ವಿಶ್ವ ಏನಾಗಿದೆ ಅಜ್ಜಿ? ಮೋಹ ರೂಪಿ ಅಗ್ನಿಯಿಂದ ಏನಾಗ್ತದೆ? ಪ್ರಿನ್ಸಿಪಾಲ್ರು ಹೇಳ್ರಿ, ಸುಡ್ತಾ ಇದೆ, ಮೋಹ ರೂಪಿ ಅಗ್ನಿಯಿಂದ ಸುಡ್ತಾ ಇದೆ. ದುಃಖಿ ಹೋ ರಹಾ ಹೈ, ದುಃಖಿಗಳು ಕೂಡ ಆಗಿದಾರ. उसका यह मोह संताप ज्ञान रूप जल द्वारा ही नष्ट हो सकता है. मोह संताप ಏನಾಗುತ್ತೆ? ಜ್ಞಾನ ರೂಪಿ ಜಲದಿಂದನೇ ನಷ್ಟ ಆಗಬಹುದು. ಇತ್ಯಾದಿ ರೂಪ ಪರಿಣಾಮ ಗುಣ ಪರಿಣಾಮ कहलाता है. ಇನ್ನು ಮುಂದೆ ಭಕ್ತಿ ಗುಣ ಪರಿಣಾಮ ಆಯಿತು, ಶ್ರದ್ಧಾ ಆಯಿತು, ಆಮೇಲೆ ವಾತ್ಸಲ್ಯ ಸಹ ಆಯಿತು. ಇನ್ಯಾವುದು? ಭಕ್ತಿ. ನೋಡ್ರಿ, ಇಲ್ಲಿ ಭಕ್ತಿದಲ್ಲಿ ಏನ್ ಹೇಳ್ತಾರ ಅಂತಂದ್ರ, जिसने वैयावृत्ति किया है समझना चाहिए कि उसने समस्त अरहंत परमेष्टि, सिद्ध परमेष्टि तथा साधु परमेष्टि, इन सब में परम उत्कृष्ट भक्ति की है, उनकी पूजा की है. ಯಾರು ವೈಯಾವೃತ್ತಿ ಮಾಡಿದಾರಲ್ಲ, ಮುಂದೆ ಆಗುವಂತ ಭವಿಷ್ಯದಲ್ಲಿ ಅರ್ಹಂತರು, ಮುಂದೆ ಭವಿಷ್ಯದಲ್ಲಿ ಆಗುವಂತಹ ಸಿದ್ಧರು, ಮತ್ತೆ ಸಾಕ್ಷಾತ್ ಸ್ವರೂಪದಲ್ಲಿರುವಂತಹ ಸಾಧು ಪರಮೇಷ್ಠಿಗಳು, ಈ ಪಂಚ ಪರಮೇಷ್ಠಿಗಳ ನೀವೇನ್ ಮಾಡಿದಿರ? ಅಲ್ಲಿ ಭಕ್ತಿಯಿಂದ ಅವ್ರು ಪೂಜೆ ಮಾಡಿದಿರ, ಅವ್ರು ಸೇವೆ ಮಾಡಿದಿರ ಅಂತ ಅನ್ಕೊಳ್ಬೇಕು ಅಂತ ಹೇಳ್ತಾರೆ ಇಲ್ಲಿ. जिस पुरुष के उत्कृष्ट जिनेन्द्र प्रभु की भक्ति विद्यमान है उसको संसार का भय नहीं होता है. भैया, ಇಲ್ಲಿ ಯಾವ ಪುರುಷರಿಗೆ ಉತ್ಕೃಷ್ಟ ಜಿನೇಂದ್ರ ಭಗವಂತನ ಪ್ರಭುಗಳ ಭಕ್ತಿ ಮಾಡುವಂತ ಆ ಭಾವನೆ ವಿದ್ಯಮಾನ ಇದೆ, ಅವರಿಗೆ ಸಂಸಾರದಲ್ಲಿ ಯಾವುದೇ ಪ್ರಕಾರದ ಭಯ ಇರುವುದಿಲ್ಲ ಅಂತ ಹೇಳ್ತಾರ. ಅಥವಾ ಜೋ ಜಿನದೇವ ಕಿ ಭಕ್ತಿ ಕರ್ತಾ है, ಅಥವಾ ಯಾರು ಜಿನೇಂದ್ರ ಭಗವಂತನ ಭಕ್ತಿ ಮಾಡ್ತಾರ, ಉಸ್ಕಾ ಸಂಸಾರ ಭ್ರಮಣ ಕ್ಯಾ ಹೋತಾ है? ನಷ್ಟ ಹೋ ಜಾತಾ है. ಸಂಸಾರ ಭ್ರಮಣ ಏನಾಗುತ್ತದೆ? ನಷ್ಟವಾಗಿ ಬಿಡುತ್ತದೆ. ಜಿಸ್ನೆ ಗಂಗಾ ನದಿ ಮೇ ಅವಗಾಹನ ಕಿಯಾ ಹೈ, ಯಾರು ಗಂಗಾ ನದಿಯಲ್ಲಿ ಅವಗಾಹನ ಮಾಡಿರ್ತಾರೆ, ಕ್ಯಾ ವ ಅಗ್ನಿ ಸಂತಾಪ ಸೆ छूट नहीं जाता? ಗಂಗಾ ನದಿಯಲ್ಲಿ ಸ್ನಾನ ಮಾಡಿದವರಿಗೆ ಬೆಂಕಿ ಸುಡ್ತಾ ಇದೆ, ಅವರಿಗೆ ಆ ಬೆಂಕಿಯಿಂದ ಶರೀರ ಸುಡ್ತಾ ಇರುವಾಗ ನದಿಯಲ್ಲಿ ಹೋಗಿ ಇಳಿದಾಗ ಆ ಅಗ್ನಿಯಿಂದ ಅವ್ರು ದೂರ ಆಗಲ್ಲ,
ಆಗ್ತಾರೆ, ಅವಶ್ಯ छूटता है, ಅವಶ್ಯ हो जाता है. सुंदर सुंदर उदाहरणಗಳು ಕೊಡ್ತಾರೆ ನೋಡ್ರಿ ಇಲ್ಲಿ ಒಂದೊಂದು. जिस पुरुष के संसार के संवेग से उत्पन्न हुई तथा माया आदि निदान से रहित मंदर मेरुवत निश्चल ऐसी अरहंत की दृढ़ भक्ति मौजूद है, उसके संसार भ्रमण के भय का अस्तित्व नहीं है. अर्थात भक्ति करने वाला सम्यक्त्वी शीघ्र ही ಮುಕ್ತಿ को पा जाता है. ಯಾರು ಭಕ್ತಿ ಮಾಡ್ತಾರಲ್ಲ ಅವರಿಗೆ ಶೀಘ್ರದಲ್ಲಿ ಏನಾಗುತ್ತೆ, ಮುಕ್ತಿ ಸಿಕ್ಕೇ ಸಿಗುತ್ತದೆ. ಭಕ್ತಿ ಮಾಡಿ ಮುಕ್ತಿ ಪಡೆಯರಿ. ಅಜ್ಜಿ ಭಕ್ತಿ ಮಾಡ್ರಿ. ಏನ್ ಭಕ್ತಿ ಮಾಡೋದು? ಮುಕ್ತಿ ಪಡೆಯೋದು. ಅಜ್ಜಿ ಏನಾಯ್ತು? ಸಂತೋಷ ಆಯ್ತು. ಭಕ್ತಿ ಮಾಡಿದ್ರೇ ಮುಕ್ತಿ ಸಿಗ್ತಾ ಇರುತ್ತದೆ. ನೆಕ್ಸ್ಟ್ ಯಾವುದು? ಭಕ್ತಿ ಆದ ಕೂಡಲೇ ಪಾತ್ರ ಲಾಭ. ಪಾತ್ರ ಲಾಭದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಪಾತ್ರ ಲಾಭ ನಾಮಕ್ಕೆ ಗುಣಕೋ ಕಹತೆ. 4 ಗಂಟೆ ನಂತರ ಒಂದು ಜೀವ ಬರುವುದಿದೆ. ಇಲ್ಲಿ 4 ಗಂಟೆ ನಂತರ ಒಂದು ಜೀವ ಬರೋದಿದೆ. ಆ ಜೀವಗೆ ಏನೋ ಅದು ಊಪರಿ ಬಾಧ ಅಂತ ಹೇಳ್ತಾರೆ ನೋಡ್ರಿ. ಬಾಧೆ ಆಗಿದೆ ಅಂತೆ, ಏನೋ ವೆಂತರ ಬಾಧೆ ಇಲ್ಲ ಏನಾರ ಆಗಿರ್ಬೋದಾ. ಊಪರಿ ಬಾಧ ಅಂತ ಹೇಳ್ತಾರೆ ಹಿಂದಿದವ್ರದಾರ. ಅವ್ರನ್ನೆಲ್ಲಿ ಕರ್ಕೊಂಡು ಬರ್ತಿದ್ದಾರೆ. ಏನು ನೋಡೋಣ ಏನಾಗುತ್ತೆ. ಊಪರಿ ಬಾಧ ಅಂತ ಹೇಳ್ತಾರ. ಊಪರಿ ಬಾಧ ಅಂದ್ರೆ ಏನು ಗೊತ್ತಿಲ್ಲಪ್ಪ ನನಗೆ. ಊಪರಿ ಬಾಧ ಅಂದ್ರೆ ಏನೋ ವೆಂತರ ಬಾಧೆ ಎಲ್ಲ ಇರ್ಬೋದು. ಬರ್ಲಿ ನೋಡೋಣ, ಅವ್ರನ್ನು ಸ್ವಲ್ಪ ಓಡಿಸ್ಬಿಡೋಣ. ಎಲ್ಲರನ್ನೂ ಓಡಿಸೋ ಕೆಲಸನೇ ಮಾಡೋದು. ನಾನು ಜಾತಕ ಬಿತ್ತಕ ಹೇಳಲ್ಲ, ನೀವೇನ ಮತ್ತ ನಾವು ಜಾತಕ ಕುಂಡ್ಲಿ ಭವಿಷ್ಯ ಇಂಥದೆಲ್ಲ ಏನೂ ಹೇಳ್ಕೊತ ಕೂರಲ್ಲ ನಾನು ಯಾರ್ದು. ಏನೋ ಕಷ್ಟದಲ್ಲಿದ್ದಾರ, ನೋವಿನಲ್ಲಿದ್ದಾರ, ಆ ನೋವನ್ನು ಸ್ವಲ್ಪ ದೂರ ಮಾಡ್ಲಿಕ್ಕೆ ಅವ್ರದ್ದೊಂದು ಶ್ರದ್ಧೆ. ಅವ್ರಿಗೆ ಯಾರೋ ಹೇಳಿದ್ರಂತೆ ದಿಗಂಬರ ಮುನಿಗಳ ದರ್ಶನ ಮಾಡಿಸ್ರಿ ಒಳ್ಳೇದಾಗತ್ತೆ ಅಂತ ಯಾರೋ ಹೇಳಿದ್ರಂತೆ. ಅದಕ್ಕೆ ದಿಗಂಬರ ಮುನಿಗಳು ಎಲ್ಲಿದ್ದಾರ ಹತ್ತಿರದಲ್ಲಿ ಅಂತಂದಾಗ ವಿಜಯನಗರದಿಂದ ಹತ್ತಿರ ಇರೋದು ಜಯನಗರ, ವಿಜಯನಗರದಿಂದ ಹತ್ತಿರ ಇರೋದು ಯಾವುದು ಜಯನಗರ. ಇನ್ನು ಜಯನಗರದಲ್ಲಿ ಕೂತಿರೋದು ಯಾರಲ್ಲಿ ವೀರಸಾಗರ. ಇಲ್ಲ ಬೇರೆ ಬೇರೆದಾರಂತೆ ಯಾರು. ಅಂತ ಕತೆ ಗೊತ್ತಿಲ್ಲ. ಅವ್ರನ್ನ ಬಿಟ್ಟು ಹೋಗ್ಲದ, ಅವ್ರನ್ನ ಬಿಟ್ಟು ನನ್ನನ್ನು ಹಿಡ್ಕೋಬಾರ್ದು ಅಷ್ಟೇ ಅದ. ಹೌದ್ರಿ, ಶಬಾಷ್, ಒಳ್ಳೇದ್ರಿ. ಇಲ್ಲಿ ಹೇಳ್ತಾ ಇದಾರ ಪಾತ್ರ ಲಾಭ ಹೇಳ್ತಾರೆ. ಇನ್ನ कषाय रहित इंद्रियों को वश करने वाला, गुणों का आकर महाव्रतधारी और ऐसा मुनि पात्रभूत हुआ श्रुत सागर को पात्र प्राप्त करता है. ಪಾತ್ರ ಅಂದ್ರೆ ಏನಿಲ್ಲಿ, ಪಾತ್ರ ಲಾಭ ಅಂದ್ರೆ ಏನಿಲ್ಲಿ ಅದನ್ನ ಹೇಳ್ತಾ ಇದಾರ. ಕಷಾಯ ರಹಿತ ಇಂದ್ರಿಯೋं को वश करने वाला, गुणों का आकर महाव्रती धारी धीर ऐसा मुनि ಪಾತ್ರಭೂತ ಹುವ. ಪಾತ್ರ ಅಂದ್ರೆ ಯಾರು? ಕಷಾಯಗಳನ್ನ ನಾಶ ಮಾಡಿದವರು, ಆಮೇಲೆ ಇಂದ್ರಿಯಗಳನ್ನ ತನ್ನ ವಶದಲ್ಲಿ ಇಟ್ಟುಕೊಂಡವರು, ಆಮೇಲೆ ಇಂಥವೆಲ್ಲ ಮಹಾನ್ ಗುಣಗಳನ್ನ ಧಾರಣೆ ಮಾಡಿಕೊಂಡಿರುವಂಥವ್ರು, ಮಹಾವ್ರತಿ ಧಾರಿಯಾಗಿನಂಥವ್ರು, ಧೀರ ವೀರ ಪುರುಷರು. ಇವರಿಗೆ ಐಸಾ ಮುನಿ, ಇಂಥ ಮುನಿಗಳಿಗೆ ಪಾತ್ರರಂತ ಹೇಳ್ತಾರೆ. ಏನಂತ ಹೇಳ್ತಾರಮ್ಮ? ಪಾತ್ರ ಅಂತ ಹೇಳ್ತಾರ. ಆ ಪಾತ್ರರಿಗೆ ಶ್ರುತ ಸಾಗರಕ್ಕೂ ಪ್ರಾಪ್ತ ಕಿಯಾ ಹೇ. ಶ್ರುತ ಸಾಗರ, ಶ್ರುತ ಅಂದ್ರೆ ಏನ? ಜಿನವಾಣಿ. ಜಿನವಾಣಿ ರೂಪಿ ಸಾಗರವನ್ನು ಏನ್ ಮಾಡ್ಕೊಂಡ್ರು ಅವರು? ಪ್ರಾಪ್ತಿ. ಪಾತ್ರ ಲಾಭ ಏಕ ವೈಯಾವೃತ ಕಾ ಗುಣ ಹೇ. ಪಾತ್ರ ಲಾಭ ಏನಿದೆ? ಒಂದು ವೈಯಾವೃತದ ಅಜ್ಜಿ ಗುಣ ಇದೆ ಅದೊಂದು. इसके 2 अर्थ संभव है. ಇದರಲ್ಲಿ 2 ಅರ್ಥಗಳ ಸಂಭವ ಆಗ್ತಾವ. एक तो जो वैयावृत्ति करता है वह स्वयं पात्रभूत होता है. ಪ್ರಥಮ ಯಾವುದು? ಯಾರು ವೈಯಾವೃತ್ತಿ ಮಾಡ್ತಿದ್ದಾರೆ ಅವರು ಪ್ರಥಮ ಸ್ವಯಂಭೂತ, ಅವರು ಪಾತ್ರದಾರ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಅರ್ಥಾತ್
जैसे पात्र अनेक वस्तुओं को रखने का आधार होता है, वैसे ही वैयावृत्ति सेवा करने वाला कषायों को शमन, इंद्रियों का दमन, धैर्य शास्त्र में पारंगतपना इत्यादि गुणों का स्वयं पात्र होता है। ये गुण उसका आश्रय लेता है। ಯಾವ ರೀತಿ ನಾವೇನಾದ್ರೂ ಒಂದು ವಸ್ತು ಇಡಬೇಕಾದ್ರೆ ಒಂದು ಪಾತ್ರ ಬೇಕೇ ಬೇಕು ನಮಗೆ. ಈಗ ಹಾಲಿರಲಿ, ನೀರಿರಲಿ, ಏನೋ ಅಡುಗೆ ಮಾಡಬೇಕಾದ್ರೆ ಪಾತ್ರ ಬೇಕೇ ಬೇಕು. ಯಾವ ರೀತಿ ಆ ವಸ್ತುಗಳನ್ನ ಇಡ್ಲಿಕ್ಕೆ ಪಾತ್ರ ಬೇಕು, ಅದೇ ರೀತಿ ಇವೆಲ್ಲ ಗುಣಗಳನ್ನ ಇಟ್ಕೊಳ್ಳಿಕ್ಕೆ ಒಂದು ಪಾತ್ರ ಬೇಕು. ಅದಕ್ಕೆ ಸ್ವಯಂ ಮೊದಲು ವೈಯಾವೃತ್ತಿ ಮಾಡೋರೇ ಸ್ವಯಂ ಪಾತ್ರದಾರ. ಕಷಾಯಗಳನ್ನ ಕ್ಷಮನ ಮಾಡುವಂಥವ್ರು, ಇಂದ್ರಿಯಗಳನ್ನ ದಮನ ಮಾಡುವಂಥವ್ರು, ಧೈರ್ಯ ಶಾಸ್ತ್ರದಲ್ಲಿ ಪಾರಂಗತರಾಗಿರ್ತಾರ. ಅಂತಹ ಇತ್ಯಾದಿ ಗುಣಗಳನ್ನ ಸ್ವಯಂ ಆ ಪಾತ್ರದಲ್ಲಿ ಇಟ್ಕೊಂಡಿರ್ತಾರ. ಆ ಕಾರಣದಲ್ಲಿ ಅವರು ಸ್ವಯಂ ಪಾತ್ರ ಮೊದಲಿದಾರ. ಆಮೇಲೆ ಎರಡನೇದು ಏನ್ ಹೇಳ್ತಾರ ಅಂತಂದ್ರ, दूसरा अर्थ यह है कि जो वैयावृत्ति करता है उस साधु को कषायों का शमन करने वाला, ಯಾವ ಸಾಧುಗಳದ್ದು ವೈಯಾವೃತ್ತಿ ಮಾಡ್ತಿದ್ದಾರೆ ಆ ಸಾಧುಗಳ ಹತ್ರ ಕಷಾಯಗಳಿದ್ರೆ ಆ ಕಷಾಯಗಳನ್ನ ದಮನ್ ಮಾಡ್ತಿರ್ತಾರ, ಶಮನ್ ಮಾಡ್ತಿರ್ತಾರ. ಇಂದ್ರಿಯೋಂ ಕಾ ದಮನ್ ಕರ್ನೆ ವಾಲ, ಅವರಲ್ಲಿ ಇಂದ್ರಿಯಗಳ ಬಗ್ಗೆ ಏನಾದ್ರು ವಿಷಯಗಳಿದ್ರು ಅದನ್ನ ದಮನ್ ಮಾಡ್ತಿರ್ತಾರ, ನಾಶ ಮಾಡ್ತಿರ್ತಾರ. ಮಹಾನ್ ಶಾಸ್ತ್ರಜ್ಞಾನಿ ಇರ್ತಾರೆ ಅವರು. ಐಸಾ ಅನ್ಯ ವಿಶಿಷ್ಟ ಸಾಧು ಪ್ರಾಪ್ತ ಹೋತಾ, ಇಂಥ ಅನ್ಯ ವಿಶಿಷ್ಟವಾಗಿ ಇರುವಂತಹ ಸಾಧುಗಳು ಅವರಿಗೆ ಪ್ರಾಪ್ತವಾಗ್ತಿರ್ತಾರ. ಇಸ್ ಪ್ರಕಾರ ಪಾತ್ರ ಲಾಭ ಗುಣ ಕಾ ಕಥನ್ ಸಮಜನಾ ಚಾಹಿ. ಈ ಪ್ರಕಾರ ಪಾತ್ರ ಲಾಭದ ಗುಣಗಳ ಕಥನ ನಾವಿಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಹೇಳ್ರಿ, ಪಾತ್ರ ಎಷ್ಟು ಪ್ರಕಾರದಿದಾವ ಹೇಳ್ರಿ? ಎರಡು. ಪ್ರಥಮ ಯಾವುದು? ವೈಯಾವೃತ್ತಿ ಮಾಡುವವರು. ಯಾಕೆ ವೈಯಾವೃತ್ತಿ ಮಾಡೋರಿಗೆ ಪಾತ್ರ ಅಂತ ಹೇಳಿದ್ರು? ಹೇಳ್ರಿ, ಯಾಕೆ ಸ್ವಯಂ ಆ ವೈಯಾವೃತ್ತಿ ಮಾಡೋರಿಗೆ ಸ್ವಯಂ ಪಾತ್ರ ಅಂತ ಯಾಕೆ ಹೇಳಿದ್ರು? ಮೊದಲು ಕಷಾಯ ರಹಿತರಾಗಿದ್ದಾರೆ. ಹೇಗೆ ಕಷಾಯ ರಹಿತರಾಗಿದ್ದಾರೆ ಅಂತ ಅನ್ಕೊಳ್ತೀರಿ ನೀವು? ವೈಯಾವೃತ್ತಿ ಮಾಡ್ತಾ ಇರುವಾಗ ಕ್ರೋಧ, ಮಾನ್, ಮಾಯಾ, ಲೋಭ ಯಾವುದೂ ಇರುವುದಿಲ್ಲ ಅವ್ರ ಹತ್ರ. ಕಷಾಯಗಳಿಂದ ರಹಿತರಾಗಿರ್ತಾರ. ಆಮೇಲೆ ಇಂದ್ರಿಯಗಳನ್ನ ದಮನ ಮಾಡಿರ್ತಾರ. ಇಂದ್ರಿಯಗಳನ್ನ ದಮನ ಹೇಗೆ ಮಾಡಿರ್ತಾರ? ಇಂದ್ರಿಯಗಳಲ್ಲಿ ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಗ್ರಹಣೇಂದ್ರಿಯ, ಚಕ್ಷು ಇಂದ್ರಿಯ ಮತ್ತು ಕರ್ಣೇಂದ್ರಿಯ, ಈ 5 ಇಂದ್ರಿಯಗಳ ಬಗ್ಗೆ ಏನು ವಿಷಯಗಳಿದಾವ ಆ ವಿಷಯಗಳನ್ನ ಏನ್ ಮಾಡಿರ್ತಾರ? ಅವರು ದಮನ ಮಾಡಿರ್ತಾರ. ಆಮೇಲೆ ಶಾಸ್ತ್ರದಲ್ಲಿ ಪಾರಂಗತರಾಗಿರ್ತಾರ, ಶಾಸ್ತ್ರದಲ್ಲಿ ವಿದ್ವಾನ್ರಾಗಿರ್ತಾರ, ಮಹಾಜ್ಞಾನಿಗಳಾಗಿರ್ತಾರ. ಆ ಕಾರಣದಿಂದ ಇವೆಲ್ಲ ಗುಣಗಳಿದ್ರೇನೆ ವೈಯಾವೃತ್ತಿ ಮಾಡುವಂತ ಭಾವನೆ ಬರುತ್ತೆ. ವೈಯಾವೃತ್ತಿ ಮಾಡುವಂತ ಭಾವನೆ ಈ ಎಲ್ಲಾ ಗುಣಗಳು ಇದ್ರೆ ಮಾತ್ರ ಅವ್ರಿಗೆ ಬರ್ತಾ ಇರತ್ತೆ. ಇಲ್ಲದಿದ್ರೆ ವೈಯಾವೃತ್ತಿ ಮಾಡುವಂತ ಭಾವನೆ ಸಹ ಬರುವುದಿಲ್ಲ. ಮುಖ್ಯವಾಗಿ ಶಾಸ್ತ್ರದ ಜ್ಞಾತ ಇದ್ರೆ ಮಾತ್ರ ಬರುತ್ತೆ. ಶಾಸ್ತ್ರದ ಜ್ಞಾತ, ಶಾಸ್ತ್ರದಲ್ಲಿ ಪಾರಂಗತರು ಇದ್ರೆ ಮಾತ್ರ ವೈಯಾವೃತ್ತಿ ಮಾಡುವಂತ ಭಾವನೆ ಹುಟ್ಟತ್ತೆ. ಇಲ್ಲದಿದ್ರೆ ವೈಯಾವೃತ್ತಿ ಮಾಡುವಂತ ಭಾವನೆ ಸಹ ಇರುವುದಿಲ್ಲ. ಹಾ, ಕೇಳಿ. ಶ್ರಾವಕರು ಹೇಳ್ತಲ್ಲ ಇಲ್ಲಿ. ನೋಡ್ರಿ, ನಂಗೆ ಅನಿಸ್ತು, ನನಗೊಂದು ಡೌಟ್ ಅಂತ ಅಂದ್ರಲ್ಲ, ಅಲ್ಲೇ ಪಟ್ ಅಂತ ನನಗೆ ನೆನಪು ಬಂತು. ಕೇಳಿ ಪ್ರಶ್ನೆ ಅಂತಂದೆ ನಾನು. ಇದು ಶ್ರಾವಕರಿಗೆಲ್ಲ, ಇದು ಸಾಧುಗಳದಂತ ಹೇಳ್ತದ್ರ. ಇದು ಮುನಿಗಳ ವೈಯಾವೃತ್ತಿ ಮಾಡೋದು. ಇಲ್ಲಿ ಸಾಧುಗಳ ವೈಯಾವೃತ್ತಿ ಮಾಡೋದು. ಶ್ರಾವಕರಿಗೆ ಇಲ್ಲಿ ಎಂಟ್ರಿನೇ ಇಲ್ಲ. ಇಲ್ಲಿ ನಡೀತಾ ಇದೆಯಲ್ಲ ಈ ಗ್ರಂಥದ್ದು, ಇದು ಶ್ರಾವಕರಿಗೆ ಇಲ್ಲಿ ಎಂಟ್ರಿನೇ ಇಲ್ಲ. ಸ್ವಾಧ್ಯಾಯ ಮಾಡ್ಬೇಕಂದಾಗ ಬೇಡ ಅಂದ್ರೆ ಮೇಲೆ ಜಿಂಗಿಯವರು ಅಂದ್ರೆ ಎಲ್ಲ ನೋಡಿದ್ರೆ ಏನೇನು ಇಲ್ಲ. ಇಲ್ಲಿ ಹೆಂಗ್ ಮಾಡೋದು ಹೇಳ್ರಿ ಮೇಡಮ್, ಹೆಂಗ್ ಮಾಡೋದು? ಆ ಸುಮ್ಮನೆ ಬಂದು ಕೈಕಾಲ ಒತ್ತಿದ್ರೆ ಅದು ವೈಯಾವೃತ್ತಿ ಅಲ್ಲ. ಅದು ಇಲ್ಲಿ ವೈಯಾವೃತ್ತಿ ಮಾಡುವಂತವ್ರ ಹತ್ರ ಇರುವಂತ ಗುಣಗಳನ್ನ ಹೇಳ್ತಿದಾರೆ. ಈಗ ಇಲ್ಲಿ 18 ಪ್ರಕಾರದ ಗುಣಗಳನ್ನ ಹೇಳ್ತದರ. ವೈಯಾವೃತ್ತಿ ಮಾಡುವಂತ ಆ ಸಾಧಕರ ಹತ್ರ ಈ 18 ಗುಣಗಳಿರ್ತಾವ. ಅವಾಗಲೇನೆ ಆ ವೈಯಾವೃತ್ತಿ ಮಾಡುವಂತ ಆ ಪಾತ್ರರಾಗ್ತಾವ್ರು. ಅದಿದ್ದರೆ ಮಾತ್ರ ನೋಡ್ರಿ, ಅದಿಲ್ಲದಿದ್ದರೆ ಎಂಥದ್ದು ಪ್ರಯೋಜನ ಇಲ್ಲ. ದಂಡ ಪಿಂಡಗಳು ಇವರು, ದಂಡ ಪಿಂಡಗಳು. ಇದೊಂದು ಅಡ್ವರ್ಟೈಸ್ ಇತ್ತು, ಇದು ಸೀರಿಯಲ್ ಇತ್ತು, ಸೀರಿಯಲ್ ಇದು
ನಾವು ಮನೇಲಿದ್ದಾಗ ನೋಡ್ತಿದ್ವಿ, ಬಹಳ ಇಷ್ಟಪಟ್ಟು ನೋಡ್ತಿದ್ವಿ. ಇದು ಕಾಮಿಡಿ ಸೀರಿಯಲ್, ಇದು ಬಹಳ ಚೆನ್ನಾಗಿರ್ತಿತ್ತು. ಇದು 2000 ನನಗೆ ಅನಿಸೋ ಮಟ್ಟಿಗೆ 2007, 8, 9 ಆ ಸಮಯದಲ್ಲಿ ಬರ್ತಿತ್ತು ಸೀರಿಯಲ್ ಇದು. ಆವಾಗ ನೋಡ್ತಿದ್ವಿ, ಚೆನ್ನಾಗಿರ್ತಿತ್ತು ಕಾಮಿಡಿದು. ಹೌದಿಲ್ರ ಅಜ್ಜಿ? ನೋಡಿದ್ರನ್ನ ಅಜ್ಜಿ ಸೀರಿಯಲ್ ನೋಡಿದ್ರಾ? ದಂಡಪಿಂಡಗಳು 11 ನೋಡ್ರಿ, 11. ಇಂಥದ್ದು ಕೇಳ್ರಿ, ಎಲ್ಲ ಹೇಳ್ತೀನಿ ನಾನು. ವೈಯಕ್ತಿಕ ಏನ್ರ ಕೇಳ್ರೆ ಟೆನ್ಷನ್ ಆಗಿಬಿಡ್ತಿತ್ತು ನನಗೆ. ನೀವು ಹುಟ್ಟಿದ್ದು ಯಾವಾಗ ಅಂತ ಕೇಳ್ರಿ ಟೆನ್ಷನ್ ಆಗಿಬಿಡ್ತಿತ್ತು ಇಲ್ಲಿ. ಹಾ, ಡೈರೆಕ್ಟ್ ನೋಡ್ರಿ ಮುನಿ ದೀಕ್ಷಾ ರೀ. ಇಲ್ಲಿ ಶುಲ್ಲಕ್ ಏನು ಕೇಳಂಗಿಲ್ಲ, ಸಾವಾಸನಿಲ್ಲ ಅವ್ರದ್ದು. ಶುಲ್ಲಕರದು, ಐಲಕರದು, ಪ್ರತಿಮಾಧಾರಿಗಳದು. ಮುಗೀತು. ಯಾವುದು? ಪಾತ್ರ ಲಾಭ ಮುಗೀತು. ನೆಕ್ಸ್ಟ್ ಯಾವ್ದ್ರಿ? ಸಂಧಾನ. ಸಂಧಾನದಲ್ಲಿ ಏನ್ ಹೇಳ್ತಾರಂದ್ರ, ಜಿಸ್ಸೆ दर्शन ज्ञान चारित्र का संधान किया जाता है, रत्नत्रयात्मक मोक्ष मार्ग में अपने को, अपने की और पर को स्थापित किया जाता है। उस कारण इस गुण को संधान यह नाम दिया जाता है। अर्थात किसी कारणवश सम्यक दर्शन आदि छिन्न हुए हो, उन्हें पुनः अपने और पर के आत्मा में जोड़ा जाता है, उसको संधान कहते हैं। ಯಾವುದೋ ಒಂದು ಕಾರಣದಿಂದ ಅಜ್ಜಿ ನಮ್ಮಲ್ಲಿರುವಂತಹ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಬಿಟ್ಟಿದ್ರು ಕೂಡ ಅದನ್ನ ನಾವು ಮತ್ತೆ ಪುನಃ ಸ್ಥಾಪಿತ ಮಾಡ್ಕೊಳ್ಬೇಕು, ಮತ್ತೆ ಪುನಃ ನಮ್ಮಲ್ಲಿ ಅದನ್ನ ಸ್ವೀಕಾರ ಮಾಡ್ಕೊಳ್ಬೇಕು, ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ವಿಷಯಗಳು. ಮತ್ತು ನಮ್ಮದು ಮತ್ತು ಪರರದು, ಸ್ವ ಮತ್ತು ಪರರದ ಎರಡೂ ಜನರಲ್ಲಿ ಏನಾಗಬೇಕು? ಒಳ್ಳೆಯದು, ಕಲ್ಯಾಣ ಆಗಬೇಕು, ಒಳ್ಳೇದಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರದಲ್ಲಿ ಸಂಧಾನ ಅಂತ ತಿಳ್ಕೊಳ್ಬೇಕಲ್ಲಿ. ಭಾವಾರ್ಥ ಸಂಧಾನ ಸಂಧಾನ ಜೋಡಕೋ ಕಹತೆ ಹೇ. ಸಂಧಾನ ಅಂದ್ರೆ ಏನ? ಜೋಡಿಸೋದು. ಸಂಧಾನ ಅಂದ್ರೆ ಏನ್ರಿ? ಜೋಡಿಸುವುದು. ಯಾರಾದರೂ ಈಗ ಧರ್ಮದಿಂದ ಚ್ಯುತರಾಗಿದ್ದಾರೆ, ಅವ್ರನ್ನ ಮತ್ತೆ ಪುನಃ ಧರ್ಮದಲ್ಲಿ ತಂದು ಜೋಡಿಸೋದು. ಯಾರಾದರೂ ಸಮ್ಯ ದರ್ಶನ, ಜ್ಞಾನ, ಚಾರಿತ್ರದಿಂದ ಬಿಟ್ಟು ಹೋಗಿದಾರ, ಅವ್ರನ್ನ ಮತ್ತೆ ಪುನಃ ಧರ್ಮಕ್ಕೆ, ಸಮ್ಯ ದರ್ಶನ, ಜ್ಞಾನ, ಚಾರಿತ್ರಕ್ಕೆ ಜೋಡಿಸೋದು. ಸಮ್ಯಕ್ ದೃಷ್ಟಿಗಳಿಗೆ ಮಿಥ್ಯಾ ದೃಷ್ಟಿ ಅಂತ ಹೇಳೋದು. ಹೌದಲ್ರಿ? ಭರ್ತಕ್ಕನ್ ಮಗಳು ಹೇಳ್ರಿ, ಏನ್ ನಿಮ್ ಹೆಸರ ಗೊತ್ತಿಲ್ಲ ನನಗ. ಸಂಧ್ಯಾಕ್ಕ ಸಮ್ಯಕ್ ದೃಷ್ಟಿಗಳಿಗೆ ಮಿಥ್ಯಾ ದೃಷ್ಟಿ ಅಂತ ಹೇಳೋದು. ನೀವೆಲ್ಲ ಮಿಥ್ಯಾ ದೃಷ್ಟಿಗಳಿದ್ದೀರಾ ಅಂತ ಹೇಳೋದು. ಯಾಕೆ ಮಿಥ್ಯಾ ದೃಷ್ಟಿಗಳಿದ್ದೀರಾ ನೀವು? ನೀವು ಬರೇ ವೀತರಾಗ ಭಗವಂತರ ಪೂಜೆ ಮಾಡ್ತೀರಾ, ನೀವು ಬರೇ ವೀತರಾಗ ಭಗವಂತರನ್ನಷ್ಟೇ ನೋಡ್ಕೋತೀರಾ, ನೀವು ಬರೇ ಏನ್ ಮಾಡ್ತೀರಾ? ದೇವಶಾಸ್ತ್ರ ಗುರುಗಳನ್ನ ಅಷ್ಟೇ ನೀವು ಪೂಜಿಸ್ತಿರ್ತೀರಾ, ಅವ್ರನ್ನಷ್ಟೇ ನೋಡ್ತೀರಾ. ಅದಕ್ಕೆ ನೀವು ಮಿಥ್ಯಾ ದೃಷ್ಟಿಗಳು. ಅನ್ಯ ಎಲ್ಲ ಮಾಡಲ್ಲ ನೋಡ್ರಿ ನೀವು. ಅನ್ಯ ಎಲ್ಲ ಮಾಡಲ್ಲ. ಒಂದು ಅಪೇಕ್ಷೆಯಿಂದ ನೀವು ಮಿಥ್ಯಾ ದೃಷ್ಟಿಗಳೇ. ಒಂದು ಅಪೇಕ್ಷೆಯಿಂದ ನಾನು ಮಿಥ್ಯಾ ದೃಷ್ಟಿನೇ. ಯಾಕೆ ಹೇಳಿ? ಮಿಥ್ಯಾ ದೃಷ್ಟಿಗಳು ನೋಡೋ ದೃಷ್ಟಿ ಹೇಗಿರುತ್ತೆ? ಮಿಥ್ಯಾತ್ವವಾಗಿ ಇರುತ್ತೆ. ಹೌದಲ್ರಿ? ಮಿಥ್ಯಾ ದೃಷ್ಟಿಗಳ ದೃಷ್ಟಿ ಹೇಗಿರುತ್ತೆ? ಮಿಥ್ಯಾತ್ವವಾಗಿ ಇರುತ್ತೆ. ಅವ್ರಿಗೆ ಮುಂದೆ ಸಮ್ಯಕ್ ದೃಷ್ಟಿ ಸಾಕ್ಷಾತ್ ಭಗವಂತ ಬಂದು ನಿಂತ್ಕೊಂಡ್ರು ಕೂಡ ಆ ಭಗವಂತ ಅಂತ ಸ್ವೀಕಾರ ಮಾಡಲ್ಲ ಜೀವಿಗಳು. ಯಾಕೆ ಹೇಳಿ? ಕಣ್ಣ ಮೇಲೆ ಆ ರೀತಿ ಚಸ್ಮಾ ಹಾಕೊಂಡ್ರ, ಅವ್ರ ಕಣ್ಣ ಮೇಲೆ ಆ ರೀತಿ ಚಸ್ಮಾ ಹಾಕೊಂಡಾರ. ಮುಂದೆ ಕಣ್ಣಿಗೆ ಕಾಣಿಸೋದೆಲ್ಲ ಏನ್ ಕಾಣಿಸೋದು? ಅವ್ರಿಗೆ ಕಪ್ಪೆ ಕಾಣಿಸೋದು. ಹೌದಲ್ರಿ ಅಜ್ಜಿ? ಅದಕ್ಕೆ ನೋಡ್ರಿ ಹಿಂಗಿರ್ತಿತ್ತು ನೋಡ್ರಿ. ಅವರು ಮಿಥ್ಯಾ ದೃಷ್ಟಿ ಅಂತಾರಂತ ನಾವು ಸಮ್ಯಕ್ ದೃಷ್ಟಿ ನಾವು ಸಮ್ಯಕ್ತ ಕಳ್ಕೊಳಕ್ ಪ್ರಯತ್ನ ಪಡಬಾರ್ದು. ಗಟ್ಟಿಯಾಗಿ ನಿಂತ್ಕೊಳ್ಳೋದು ನೋಡ್ರಿ. ನಾವು ಹೆಂಗ್ ನಿಂತ್ಕೊಳ್ಳೋದ? ಗಟ್ಟಿಯಾಗಿ ನಿಂತ್ಕೊಳ್ಳೋದು. ಹೌದಲ್ರಿ ಅಜ್ಜಿ? ಅಮ್ಮನ ಸಂಸ್ಕಾರ ಬಹಳ ಇದಾವ. ಅಮ್ಮಂದು ಸಂಸ್ಕಾರ ಬಹಳ ಇದಾವ. ಯಾರ್ಯಾರೋ ಬಂದು ಏನೇನೋ ಹೇಳಿದ್ರಂತ ಸಂಸ್ಕಾರ ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಾರ್ದು. ಶಬ್ಬಾಷ್. ಎಲ್ಲಿ ಹೋಯ್ತು ನಮ್ಮ ಗಾಡಿ? ಎರಡೋ ಹೋಗ್ಬಿಡ್ತಿದ್ದೆ ಒಂದು ಸರ್ತಿ. ಸಂಧಾನದ ವಿಷಯ ಚರ್ಚೆ ನಡೀತಾ ಇದೆ ಇಲ್ಲಿ. संधान जोड़ को कहते हैं जो चीज टूट जाती है, जो चीज टूट जाती है उसे किसी उपाय से जोड़ा जाता है। यहाँ पर रोग आदि से रत्नत्रय में शिथिलता आकर वह आत्मा से टूट जाता है, तो वैयावृत्त द्वारा रोग दूर कर उसे रोगग्रस्त साधु का रत्नत्रय पुनः जोड़ा जाता है। अतः वैयावृत्त में संधान नाम का गुण निवास करता है। लक्ष्मी का अर्थ ಐತ್ರಿ? ಯಾವ ಲೋಕದಲ್ಲಿ ಹೋದ್ರಿ? ಓದ್ತಾ ಇದ್ರಾ?
ನೋಡ್ರಿ ಏನು ಹೇಳಿದ್ರ ಅಂತಂದ್ರ ಯಾವುದೋ ಒಂದು ಕಾರಣದಿಂದ ಏನಾಗಿದೆ ಅಂದ್ರೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರದಿಂದ ರತ್ನತ್ರಯದಿಂದ ಶಿಥಿಲತೆಯಿಂದ ಎತ್ಕೊಳ್ಳಿ ಅಥವಾ ಏನಾದ್ರೂ ರೋಗದಿಂದ ಅನ್ಕೊಳ್ಳಿ, ರೋಗ ಆದಿ ಇದರಿಂದ ಪ್ರಹಾರದಿಂದ ಕಷಾಯಗಳ ಪ್ರಹಾರದಿಂದ ರತ್ನತ್ರಯದಿಂದ ದೂರ ಆಗ್ಬಿಟ್ಟಾರ ಅವರು. ಏನಾಗ್ಯಾರ? ರತ್ನತ್ರಯದಿಂದ ದೂರ ಆಗ್ಬಿಟ್ಟಾರ. ಅವರನ್ನ ನಾವು ವೈಯಾವೃತ್ತಿ ಮಾಡಿ ಅವ್ರ ಸೇವೆ ಆದಿ ಮಾಡಿ ಅವ್ರನ್ನ ಪುನಃ ಮತ್ತೆ ರತ್ನತ್ರಯದಲ್ಲಿ ಕರ್ಕೊಂಡು ಬರೋದು. ಅವ್ರದ್ದು ರೋಗ ಇದೆ, ಆ ರೋಗಗಳನ್ನ ನಾವು ಏನ್ ಮಾಡ್ಬೇಕು? ವೈಯಾವೃತ್ತಿ ಮಾಡಿ ನಿವಾರಣೆ ಮಾಡಬೇಕು, ರೋಗ ದೂರ ಮಾಡಬೇಕು. ರೋಗ ಆದಿ ದೂರ ಮಾಡಿ ಪುನಃ ಅವ್ರನ್ನ ರತ್ನತ್ರಯದಲ್ಲಿ ಪುನಃ ತಂದು ಜೋಡಿಸುವುದು. ಇದು ವೈಯಾವೃತ್ತಿಯಲ್ಲಿ ಸಂಧಾನ ನಾಮದ ಒಂದು ಗುಣ ಬರುತ್ತದೆ. ಅರ್ಧೈತನ್ರಿ? ಇಲ್ಲಿ ಚತುರ್ಖಂಡ ಆದಿನಾಥ ಅಂತ ಅನ್ನಂಗಿಲ್ಲ, ಇನ್ನ ಚತುರ್ಖಂಡ ಆದಿನಾಥ ಅಂತ ಅನ್ನಂಗಿಲ್ಲ. ಇಲ್ಲಿ ಸಂಧಾನ ಮಾಡಿದೀವಿ ಅಂತ ಅನ್ಕೊಳ್ಳೋದು. ನಾವಿಲ್ಲಿ 4 ಖಂಡ ಆಗಿರುವಂತ ಜಿನಬಿಂಬವನ್ನು ಸಂಧಾನ ಮಾಡಿದೀವಿ ಅಂತ ಅನ್ಕೊಳ್ಳೋದಿನ್ನ. ಖಂಡ ಅಂತ ಬಂತಲ್ಲ, ಖಂಡ ತಗೊಳಂಗಿಲ್ಲ ಇಲ್ಲಿ, ನಾವು ಸಂಧಾನ ಅಂತ ತಗೊಳ್ಳೋದು. ಈಗ ಇಲ್ಲಿ ಖಂಡ ಅಂದ್ರೆ ಏನ? ತುಂಡಾಯ್ತದು, ತುಂಡಾಗಿದೆ. ಅದು ತುಂಡಾಗಿತ್ತು, ಅದನ್ನ ನಾವು ಮತ್ತೆ ಪುನಃ ಜೋಡಿಸಿದೀವಲ್ಲ, ಸಕ್ಕರೆ ಪಾಕದಲ್ಲೆಲ್ಲ ಹಾಕಿ ತುಪ್ಪದಲ್ಲೆಲ್ಲ ಹಾಕಿ. ಅದಕ್ಕೆ ಚತುರ್ಖಂಡ ಅನ್ನಂಗಿಲ್ಲ, ಚತುರ್ ಸಂಧಾನ ಅಂತ ಅನ್ನಬೇಕು. ಈಗ ಅದಕ್ಕೆ ಅಲ್ಲ, ಅದು ಇಲ್ಲಿ ಶಬ್ದ ಸಿಕ್ತಂತ ಹೇಳೋದು ನಾನು. ಜೋಡಿಸೋದಕ್ಕೆ ಸಂಧಾನ ಅಂತ ಹೇಳ್ತಾರ, ಜೋಡಿಸೋದಕ್ಕೆ ಏನಂತ ಹೇಳ್ತಾರ? ಸಂಧಾನ ಅಂತ ಹೇಳ್ತಾರ. ಈ ರೀತಿ ತಿಳ್ಕೊಳ್ಳೋದಿಲ್ಲಿ. ಹಾ, ಎಲ್ಲ ಬಂತಲ್ಲಿ. ವಾತ್ಸಲ್ಯ ಬಂತು ನೋಡ್ರಿ ಮೊದಲಿಲ್ಲಿ ಏನ್ ಕೊಟ್ರು? ಗುಣ ಪರಿಣಾಮ, ಆಮೇಲೆ ಶ್ರದ್ಧಾ, ಆಮೇಲೆ ವಾತ್ಸಲ್ಯ, ಆಮೇಲೆ ಭಕ್ತಿ, ಆಮೇಲೆ ಪಾತ್ರ ಏನ್ರಿ? ಪಾತ್ರ ಲಾಭ ಅಂತ ಕೊಟ್ರು, ಆಮೇಲೆ ಸಂಧಾನ ಅಂತ ಕೊಟ್ರು. ಇವು ಕೊಟ್ರಲ್ಲ ಲಕ್ಷ್ಮಕ್ಕ, ಇಲ್ಲಿ ಯಾಕೆ ಕ್ರಮದಿಂದ ಕೊಡ್ತಿದಾರೆ ಹೇಳಿ? ನಿಮ್ಮ ಹತ್ರ ವಾತ್ಸಲ್ಯ ಇಲ್ಲಾಗಿತ್ತಂದ್ರ ಭಕ್ತಿ ಹುಟ್ಟಲ್ಲ ನಿಮ್ಮಲ್ಲಿ. ವಾತ್ಸಲ್ಯ ಇಲ್ಲಾಗಿತ್ತಂದ್ರೆ ಭಕ್ತಿ ಹುಟ್ಟಲ್ಲ. ಆ ಸಾಧುಗಳನ್ನ ನೀವು ಸಾಧು ಅಂತ ಸ್ವೀಕಾರ ಮಾಡಲ್ಲ. ವಾತ್ಸಲ್ಯ ಇತ್ತಂದ್ರೆ ನೀವು ಸಾಧುಗಳನ್ನ ಸಾಧು ಅಂತ ಸ್ವೀಕಾರ ಮಾಡ್ತೀರಾ. ಅಪರಾಧಿ ಇದ್ರೂ ಸಹ ಆ ಸಾಧು ಅಂತ ಸ್ವೀಕಾರ ಮಾಡಿ ಅವ್ರನ್ನ ಸಾಧು ಅಂತ ನೀವು ಸುಧಾರಣೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಾ. ಅಪರಾಧಿ ಇದ್ರೂ ಸಹ ನಿಮ್ಮಲ್ಲಿ ವಾತ್ಸಲ್ಯ ಇಲ್ಲಾಗಿತ್ತಂದ್ರ ನೀವು ಆ ಸಾಧುವನ್ನ ಅಪರಾಧಿ ಅಂತಾನೆ ತಗೊಂಡ್ಬಿಡ್ತೀರಾ. ಅದಕ್ಕೆ ಮೊದಲು ಏನ್ ಬೇಕು ನಮ್ಮ ಹತ್ರ? ವಾತ್ಸಲ್ಯ ಬೇಕು. ವಾತ್ಸಲ್ಯ ಪೂರ್ವಕ ನೀವು ಏನು ಮಾಡ್ಬೋದು. ಕುಂಭಕಾರನ ಕೈಯಲ್ಲಿ ಬರೇ ಕೆಸರು ಕೊಡೋದು. ಕುಂಭಕಾರನ ಕೈಯಲ್ಲಿ ಏನ್ ಕೊಡೋದು? ಕೆಸರು ಕೊಡೋದು. ಆ ಕೆಸರುದವ ಏನೇನು ಮಾಡ್ತಾನ? ಎಲ್ಲ ಮಾಡ್ತಾನ ಅಲ್ಲಿ. ನೋಡ್ರಿ, ಆ ಕೆಸರಿನ ಮೇಲೆ ಅವನಿಗೆ ವಾತ್ಸಲ್ಯ ಇದೆ ಅಂದಾಗ್ಲೇನೆ ಅವನು ಅಷ್ಟು ಆ ಉಪಕರಣಗಳನ್ನ ರೆಡಿ ಮಾಡ್ತಾನ. ವಾತ್ಸಲ್ಯ ಇಲ್ಲಾಗಿತ್ತಂದ್ರೆ, ಪ್ರೀತಿ ಇಲ್ಲಾಗಿತ್ತಂದ್ರೆ ಮಾಡಕ್ಕಾಗತ್ತಾ? ಇಲ್ಲ. ಗಡಿಗೆ ಗಟ್ಟಿ ಆಗಿದೆಯೋ ಇಲ್ಲೋ, ಮಡಕೆ ಗಟ್ಟಿ ಆಗಿದೆಯೋ ಇಲ್ಲ ಅಂತ ಅದಕ್ಕೆ ಏನ್ ಮಾಡ್ಬೇಕು? ಅವನು ಒಂದು ಕಲ್ಲು ತಗೊಂಡು ಅದಕ್ಕೆ ಹಿಂಗೆ ಹೊಡೆದು ನೋಡ್ತಾನ. ಹೊಡೆಯೋದಕ್ಕಿಂತ ಮುಂಚೆ ಒಳಗಡೆ ವಾತ್ಸಲ್ಯಮೈ ಕೈ ಹಚ್ಚಿರ್ತಾನಲ್ಲಿ. ಆ ಗಡಿಗೆಗೆ ಒಳಗಡೆ ಮಡಕೆಗೆ ಹಿಂಗೆ ಒಳಗಡೆ ಕೈ ಇಟ್ಟು ಮೇಲೆ ಹೊಡಿತಾ ಇರ್ತಾನೆ. ಅದಕ್ಕೆ ಇದು ವಾತ್ಸಲ್ಯ ರೂಪಿ ಆಧಾರ ರೂಪಿ ಕೈ. ಇದು ಹೊಡಿತಾ ಇದ್ರು ಕೂಡ ಒಳಗಡೆ ಕೈ ಇಟ್ಟಿದ್ದಾನಲ್ಲಿ. ಇದು ವಾತ್ಸಲ್ಯ ಅನ್ನೋದು. ನೀವು ಹಿಂಗಿಟ್ಟು ಹೊಡಿರಿ, ಒಡೆದೋಗ್ಬಿಡುತ್ತೆ. ನೀವು ಹಿಂಗಿಟ್ಟು ಅದಕ್ಕೆ ಹೊಡಿರಿ, ಹಿಂಗೆ ಅದು ಒಡೆದೋಗ್ಬಿಡುತ್ತೆ. ಅದೇ ಒಳಗಡೆ ಕೈ ಇಟ್ಟು ಹೊಡೆದ್ರೆ ಇದು ವಾತ್ಸಲ್ಯ ಅನ್ನೋದು. ಸರಿದಿಲ್ರಿ? ಏನಾರ ತಪ್ಪಿದ್ರೆ ಹೇಳ್ತು ಬರಪ್ಪ. ಯಾವುದು ಸಂಧಾನ? ಅದು ಟೆನ್ಷನ್ ಅವ್ರಿಗೀಗ. ಖಂಡ ತೆಗೆದು ಸಂಧಾನ ಮಾಡಬೇಕು. ಈ ಟೆನ್ಷನ್ದಲ್ಲಿ ಹೋಗ್ಬಿಟ್ರಿ ಈಗ ಅವರು. ಎಲ್ಲಿ ಬಂತ? ಸಂಧಾನ ಮುಗೀತು. ಇನ್ನು ಯಾವ್ದ್ರಿ? ತಪಗುಣ. ತಪಗುಣದಲ್ಲಿ ಮಾತಾಡ್ಬೇಡ್ರಿ ಅಜ್ಜಿ, ಮಾತಾಡ್ಬೇಡ್ರಿ. ಶಾಂತ ಸಂಯಮಲ್ಲಿ ಕೂತ್ಕೊಡ್ರಿ. ನೋಡ್ರಿ, ಮಾತಾಡ್ರೆ ಮತ್ತೆ ಏನಾಗ್ತಿತ್ತು ಗೊತ್ತಿಲ್ಲ ನಂಗ. ತಪಗುಣದಲ್ಲಿ ಏನ್ ಹೇಳ್ತಾರಂದ್ರೆ, ನಾವು ಜಯಂತಿ ಅಮ್ಮ ಬೈತಿರ್ತಾರ ಮನಸ್ಸಲ್ಲಿ ನನಗೆ.
ಮತ್ತೆ ಆಮೇಲೆ ಕ್ಷಮೆ ಕೇಳಿದ್ರಲ್ಲ ಅಲ್ಲಿ ಮನೇಲಿ ಹೇಳ್ಬಿಟ್ಟು ಮತ್ತೆ ಹಂಗೆ ಇರಬೇಕು. ಹೊಡೆದ ಕ್ಷಮೆನೇ ಕೇಳೋದಿರ್ತೈತಿ, ಹೊಡೆದ ಕ್ಷಮೆ ಕೇಳಕ್ಕಾಗತ್ತಾ? ನೋಡ್ರಿ, ತಾಯಿ ಇರ್ತಾಳಲ್ಲ, ತಾಯಿ ಮಕ್ಕಳು ತಪ್ಪು ಮಾಡಿದಾಗ ಕೋಪದಲ್ಲಿ ಸರಿ ಹೊಡಿತಾಳೆ. ಮಗು ಅಳ್ಕೋಂತ ಸೈಡ್ ಕೂತ್ಕೊಂಡಿರ್ತೈತಿ. ಅದು ಏನು ಕರೆದ್ರೂ ಬರಂಗಿಲ್ಲ, ಏನು ತಿನ್ಲಿಕ್ಕೆ ಕೊಟ್ಟರು ಒಪ್ಕೊಳ್ಳಂಗಿಲ್ಲ, ಏನು ಮಾಡಿದ್ರು ಅಳೋದು ನಿಲ್ಲಿಸಲ್ಲ. ಅವಾಗ ತಾಯಿ ಏನು ಮಾಡ್ತಾಳೆ, ಮತ್ತೆ ಪ್ರೀತಿಯಿಂದ ಅದನ್ನ ಹತ್ರ ಕರ್ಕೊಳ್ತಾಳ. ಅದಕ್ಕೆ ಪ್ರೀತಿಯಿಂದ ಹತ್ರ ಕರ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ತಿನ್ನಿಸ್ತಾಳ. ಇದು ತಾಯಿ ಪ್ರೀತಿ ಅನ್ನೋದು. ತಾಯಿ ಥರ ಇರ್ಬೇಕ್ರಿ. ಕೋಪ ಇದ್ರೂ ಕೂಡ ತಾಯಿ ಥರ ಕೋಪ ಇರಬೇಕು. ಹೌದಿಲ್ಲ ಅಜ್ಜಿ? ವೈರಿ ಥರದ್ದು ಕೋಪ ಇರಬಾರ್ದು, ವೈರಿಗಳ ಥರ ಕೋಪ ಇರಬಾರ್ದು. ಅದರಲ್ಲೂ ಕಮಟನ್ ಥರ. ಕಮಟ ಕೂಡ ಕರಿಗಿದಲ್ಲ, ಕೊನೆಗೆ ಕರಿಗಿದವ. ಕೊನೆಗೆ ಅವಂದು ಕೋಪ ಬಿಟ್ಟವ ಕೊನೆಗೆ. तपगुण हर्षपूर्वक वैयावृत्त नाम के अभ्यंतर तप को करने वाले साधु के आपत्ति की आधारभूत वेदना समाप्त होती है. ನಮ್ಮಲ್ಲಿ ವೈಯಾವೃತ್ತಿ ಮಾಡ್ತಾ ಇರುವಾಗ ಹರ್ಷ ಇರಬೇಕು. ನಮ್ಮಲ್ಲಿ ಏನಿರಬೇಕ್ರಿ? ಹರ್ಷ ಇರಬೇಕು. हर्षपूर्वक वैयावृत्ति नाम के अभ्यंतर तप को करने वाले साधु के आपत्ति आधारभूत वेदना समाप्त हो जाती है तथा कर्म रूपी पर्वत भी छिन्न भिन्न हो जाता है. कर्म रूपी पर्वत ಕೂಡ ಏನಾಗುತ್ತೆ? ಅಲ್ಲಿ छिन्न भिन्न नाश ಆಗಿಬಿಡುತ್ತೆ ಅದು. अर्थात रोगजन्य वेदना समाप्त होती है और कर्मों की महानिर्जरा भी वहां पर होती है. ನಿಮ್ಮ ಹರ್ಷಪೂರ್ವಕ ನೀವು ವೈಯಾವೃತ್ತಿ ಮಾಡ್ತಿದ್ರ ಅಂತಂದ್ರೆ ಅಲ್ಲಿ ಏನು ರೋಗಪೂರ್ವಕ ಏನು ವೇದನಾ ಇದ್ರೂ ಸಹ ಅವೆಲ್ಲ ವೇದನೆಗಳೆಲ್ಲ ಏನಾಗುತ್ತೆ? ಮುಗಿದು ಹೋಗಿ ನಾಶ ಆಗಿಬಿಡುತ್ತೆ. ಮತ್ತು ಅನೇಕ ಕರ್ಮಗಳು ಕೂಡ ಏನಾಗ್ತಾವ? ನಾಶ ಆಗಿಬಿಡ್ತಾವ. ಕರ್ಮರೂಪಿ ಪರ್ವತ ಹೇಳಿದ್ರಲ್ಲಿ ಅನೇಕ ಕರ್ಮಗಳು ಕೂಡ ಏನಾಗ್ತಾವ? ಅಲ್ಲಿ ನಾಶ ಆಗ್ತಾವ. ನೀವು ವೈಯಾವೃತ್ತಿ ಮಾಡಬೇಕಾದ್ರೂ ಕೂಡ ಪ್ರೀತಿಯಿಂದ ಮಾಡಕ್ಕೆ ಹೇಳ್ಯಾರ ವೈಯಾವೃತ್ತಿ ಸಾಧುಗಳಿಗೆ. ವೈಯಾವೃತ್ತಿ ಮಾಡಬೇಕಾದ್ರೂ ಕೂಡ ಪ್ರೀತಿಯಿಂದ ಇಷ್ಟದಿಂದ ಮಾಡಕ್ಕೆ ಹೇಳ್ಯಾರ. ವೈಯಾವೃತ್ತಿ ಮಾಡುವಾಗ ಯಾವತ್ತು ಆ ಭಾವ ಹೇಗಿರ್ಬೇಕಂತಂದ್ರ ತಾಯಿ ಮಗನ ಪ್ರೀತಿ ಹೇಗಿರುತ್ತೆ ಆ ಪ್ರೀತಿ ಇಟ್ಟುಕೊಂಡಲ್ಲಿ ಮಾಡ್ಬೇಕಂತ ಹೇಳ್ಯಾರ ವೈಯಾವೃತ್ತಿ. ಆವಾಗ ಎದುರುಗಡೆ ಇರುವಂತ ವೈಯಾವೃತ್ತಿ ಮಾಡಿಸ್ಕೊಳ್ತಾ ಇರುವಂತ ಆ ಸಾಧಕರಿಗೆ ಏನ್ ರೋಗಗಳಿದಾವ, ಏನು ವೇದನೆ ಇದಾವ, ಏನು ಕಷ್ಟ ಇದೆ, ಆ ಎಲ್ಲಾ ಕಷ್ಟಗಳು, ನೋವುಗಳು, ರೋಗಗಳು ಆದಿ ಕರ್ಮ ರೂಪಿ ಪರ್ವತ ಸಹ ಎಲ್ಲ ಏನಾಗತ್ತೆ? छिन्न ಭಿನ್ನ ಆಗಿಬಿಡುತ್ತದೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಒಂದು ಉದಾಹರಣೆ ಬರುತ್ತೆ ನೋಡ್ರಿ. ಇಲ್ಲಿ ಶ್ರೀನಿಕ ರಾಜ ಸಮೋಶ್ರಣೆಗೆ ಹೊಂಟಿದ್ದ ಲಕ್ಷ್ಮಕ್ಕ ಹೋಗ್ತಾ ಇರುವಾಗ ಒಬ್ರು ಮುನಿಗಳು ಒಂದು ಹುಂಚಿ ಮರದ ಕೆಳಗಡೆ ಕೂತಿದ್ದು ಮೊನ್ನೆ ಕತೆ ಹೇಳಿದ್ ನೋಡ್ರಿ. ಇದು ವೈಯಾವೃತ್ತಿನೇ. ಇದು ಏನಿದೆ? ಇದು ವೈಯಾವೃತ್ತಿನೇ. ಮಾನಸಿಕ ಪರಿಣಾಮ ಹಾಳಾಗಿತ್ತು ಅವ್ರದ್ದು. ಮನಸ್ಸಿನಲ್ಲಿ ಅನೇಕ ಪ್ರಕಾರದ ರೋಗ ಉತ್ಪನ್ನ ಆಗಿದ್ದು ಅವರಿಗೆ. ಆ ರೋಗವನ್ನು ಬಂದು ಶಾಂತ ಚಿತ್ತಪೂರ್ವಕ ವಾತ್ಸಲ್ಯಪೂರ್ವಕ ಪ್ರೀತಿಯಿಂದ ಆ ರೋಗ ದೂರ ಮಾಡಿದ್ರು, ವೈಯಾವೃತ್ತಿ ಮಾಡಿದ್ರು. ಆ ಮುನಿಗಳ ಅದೇ ಭಾವದಿಂದ ಮೋಕ್ಷಕ್ಕೆ ಹೋದ್ರು. ಇದು ಒಂದು ವೈಯಾವೃತ್ತಿನೇ. ಇದು ಒಂದು ಪ್ರಕಾರದ ಕೈಕಾಲ ಒತ್ತಿದ್ರೇನೆ ವೈಯಾವೃತ್ತಿ ಅಲ್ಲ. ತಲೆಗೆ ಎಣ್ಣೆ ಹಚ್ಚಿ ಮೈಗೆ ಮೌಲೇಶ್ ಮಾಡಿದ್ರೇನೆ ವೈಯಾವೃತ್ತಿ ಅಲ್ಲ. ಈ ರೀತಿ ಕೂಡ ವೈಯಾವೃತ್ತಿ ಮಾಡ್ಲಿಕ್ಕೆ ಹೇಳಿದಾರ. समझे क्या? हमारा भी वैयावृत्ति कभी कभी किया करिए भैया आप. जरूर करना है. कभी कभी हम भी भटक जाते हैं, उसको पकड़कर बांध के रखना है. सत्संगति सदा घड़ो, सत्संगति सदा घड़ो, दुर्जन वाक्य कानी न पड़ो. ನಮ್ಮ ಆಚಾರ್ಯ ಸನ್ಮತಿ ಸಾಗರ್ ಮಹಾರಾಜರು ಹೇಳ್ತಿದ್ರು ಇಲ್ಲಿ, ಸತ್ಸಂಗತಿ ಸದಾಗಳು, ಸತ್ಸಂಗತಿ ಸತ್ಪುರುಷರ ಸಂಗತಿ ನಿಮಗೆ ಸದಾ ಸಿಗ್ತಾ ಇರಲಿ, ದುರ್ಜನರ ವಾಕ್ಯ ನಿನ್ನ ಕಿವಿಗೆ ಯಾವತ್ತೂ ಬೆಳೆದೇ ಇರಲಿ. ಯಾಕೆ ಹೇಳಿ? ಸತ್ಸಂಗತಿಲಿ ಇಲ್ಲಾಗಿದ್ರೆ ಅಂತಂದ್ರೆ ಕೆಟ್ಟ ಹೋಗ್ತೀವಿ. ದುರ್ಜನರ ವಾಕ್ಯ ನಮ್ಮ ಕಿವಿ ಮೇಲೆ ಬಿದ್ದರೂ ಕೂಡ ಕೆಟ್ಟ ಹೋಗ್ಬಿಡ್ತೀವಿ. ಇವೆರಡೂ ನಮ್ಮ ಹತ್ರ ಏನಿರಬಾರ್ದು. ದುರ್ಜನರ ವಾಕ್ಯ ನಮ್ಮ ಕಿವಿ ಮೇಲೆ ಬರಬಾರ್ದು, ದುರ್ಜನರ ಸಂಗತಿ ನಮಗೆ ಸಿಗಬಾರ್ದು. ಚಲೋ, ಎಷ್ಟಾಯ್ತು ಟೈಮ್? ಈಗ ಟೈಮ್ ಓಡಬತ್ತಲ್ಲ ಅಜ್ಜಿ. ಭಾವಾರ್ಥದಲ್ಲಿ ಹೇಳ್ತಾರೆ, ತಪಶ್ಚರಣ ಸೇ ಕರ್ಮ ನಿರ್ಜರ ಹೋತಿಯೇ, ತಪಶ್ಚರಣದಿಂದ ಕರ್ಮ ನಿರ್ಜರ ಆಗುತ್ತದೆ. ವೈಯಾವೃತ್ತಿ ಸ್ವಯಂ ಏಕ ಅಂತರಂಗ ತಪ ಹೇ, ವೈಯಾವೃತ್ತಿ ಅನ್ನೋದು ಒಂದು ಅಂತರಂಗ ತಪ ಇದೆ. ಇಸ್ ತಪ ಸೇ ದೋ ಲಾಭ ಹೋತೆ ಹೇ,
ಈ ತಪದಿಂದ ಎರಡು ಲಾಭಗಳಾಗ್ತವೆ. ಏನಂತಂದ್ರೆ ಏಕ್ ತೋ ಜಿಸ್ಕಿ ವೈಯಾವೃತ್ತಿ ಕಿ ಉಸ್ಕಿ ರೋಗ ವೇದನಾ ಶಾಂತ ಹೋ ಜಾತಿ ಹೈ. ಯಾರ್ದು ನಾವು ವೈಯಾವೃತ್ತಿ ಮಾಡ್ತಾ ಇದೀವಿ ಜಯಂತಿಯಮ್ಮ, ಅವ್ರ ರೋಗ ವೇದನೆ ಎಲ್ಲ ಏನಾಗುತ್ತೆ, ಶಾಂತ ಆಗಿಬಿಡುತ್ತದೆ. ಎರಡನೇದು ಏನಂತಂದ್ರೆ ಲಾಭ ಸ್ವಯಂ ಕಿ ಕರ್ಮ ನಿರ್ಜರ ಹೋತಿ ಹೈ. ಎರಡನೇ ಲಾಭ ಯಾವುದು, ಸ್ವಯಂದ ಕರ್ಮ ನಿರ್ಜರೆ ಆಗಿಬಿಡುತ್ತದೆ. अन्य उपवास आदि तप से तो केवल अपने कर्मों की निर्जरा होती है. ಉಪವಾಸ ಆದಿ ಏನು ಅನಶನಾದಿ ತಪಗಳನ್ನ ಹೇಳಿದ್ರು, ಆ ಕ್ರಿಯೆಗಳನ್ನ ಮಾಡಿದಾಗ ಮಾತ್ರ ನಮ್ಮ ಕರ್ಮಗಳು ನಿರ್ಜರ ಆಗ್ತಾವ. ಆದರೆ ಕಿಂತು ವೈಯಾವೃತ್ತ ಕರ್ನೆ ಸೆ ಸ್ವಯಂ ಕಾ ತಥಾ ಪರ ಕಾ ಲಾಭ ದೋನೋ ಕಾ ಹೋತಾ ಹೇ. ಇಲ್ಲಿ ಬರೇ ಸ್ವಯಂ ಇಲ್ಲ, ಇಲ್ಲಿ ವೈಯಾವೃತ್ತಿ ಮಾಡೋದ್ರಿಂದ ಏನಾಗತ್ತೆ, ನಮಗೂ ಲಾಭ ಆಗತ್ತೆ ಮತ್ತು ಅನ್ಯರಿಗೂ ಸಹ ಲಾಭ ಆಗತ್ತೆ. ಈಸ್ ಗುಣಕ ತಾತ್ಪರ್ಯ ಹೇ. ಈ ಗುಣದ ತಾತ್ಪರ್ಯ ಇಲ್ಲಿ ಈ ರೀತಿ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ ನೆಕ್ಸ್ಟ್ ಯಾವುದು, पूजा गुण. पूजा गुणದಲ್ಲಿ ಏನ್ ಹೇಳ್ತಾರ ಅಂತಂದ್ರ, जिसने वैयावृत्ति किया उसने विशुद्ध चित्त से 3 काल के सभी तीर्थंकर सभी सिद्ध एवं सभी साधु परमेष्ठी की अर्चना की ऐसा समझना चाहिए. ಯಾರು ವೈಯಾವೃತ್ತಿ ಮಾಡ್ತಾರ, ವೈಯಾವೃತ್ತಿ ಮಾಡಿದವರು ವಿಶುದ್ಧ ಚಿತ್ತ ಸೇ ವಿಶುದ್ಧ ಚಿತ್ತದಿಂದ 3 ಲೋಕದಲ್ಲಿರುವಂತಹ ಸಮಸ್ತ ತೀರ್ಥಂಕರ ಸಿದ್ಧರದು ಹಾಗೂ ಸಾಧು ಪರಮೇಷ್ಠಿಗಳಲ್ಲಿ ಏನ್ ಮಾಡಿದ್ರು, ಅರ್ಚನೆ ಮಾಡಿದ್ರು ಅಂತ ತಿಳ್ಕೊಳ್ಬೇಕು. ಪೂಜೆ ಮಾಡಿದ್ರಂತ ತಿಳ್ಕೊಳ್ಬೇಕು. ಭಾವ ಹೇಳ್ತಾರೆ ಇಲ್ಲಿ, ಭಾವಾರ್ಥ. ವೈಯಾವೃತ್ತ ಕರ್ನಾ ಚಾಹಿಯೇ ऐसा तीर्थंकर देव की आज्ञा है. ವೈಯಾವೃತ್ತ ಮಾಡ್ತಾ ಇರ್ಬೇಕಂತ ತೀರ್ಥಂಕರ್ ದೇವ ಆದಿಗಳಲ್ಲಿ ಆಜ್ಞೆ ಇದೆ. है और जो आज्ञा का पालन करना है वही उनकी अर्चना है. ಪೂಜೆ ಅಂದ್ರೆ ಅಷ್ಟದ್ರವ್ಯದಿಂದ ಪೂಜೆ ಮಾಡೋದಂದ್ರೆ ಪೂಜೆ ಅಲ್ಲ ಜಯಂತಿಯಮ್ಮ. ಅಷ್ಟದ್ರವ್ಯದಿಂದ ಪೂಜೆ ಮಾಡೋದಂದ್ರೆ ಪೂಜೆ ಅಲ್ಲ. ಪೂಜಾದ ಅರ್ಥ ಕೂಡ ಇಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, ಜಿನೇಂದ್ರ ಭಗವಂತನ ಆಜ್ಞೆಯ ಪಾಲನೆ ಮಾಡೋದಂದ್ರೂ ಕೂಡ ಏನಿದೆ, ಪೂಜೆ ಇದೆ. ಜಿನೇಂದ್ರ ಭಗವಂತನ ಆಜ್ಞಾ ಪಾಲನ ಮಾಡೋದಂದ್ರೂ ಕೂಡ ಅದು ಪೂಜಾನೇ ಇದೆ ಇಲ್ಲಿ. पूजा है, अर्चना है. यदि आज्ञा का पालन तो न करे और पूजा आरती उतारे तो वह पूजा पूजा नहीं है. ಭಗವಂತರ ಆಜ್ಞೆ ಪಾಲನೆ ಮಾಡ್ತಾ ಇಲ್ಲ ನಾವು, ಭಗವಂತರದ ಆಜ್ಞೆ ಪಾಲನ ನಾವು ಮಾಡ್ತಾ ಇಲ್ಲ. ಮತ್ತು ಅಷ್ಟದ್ರವ್ಯದಿಂದ ಅದು ತಂದಿವಿ, ಇದು ತಂದಿವಿ, ಅಷ್ಟು ತಂದಿವಿ, ಇಷ್ಟು ತಂದಿವಿ, ಬೆಳಗ್ಗೆ ಹೇಳಿದಾಗೆಲ್ಲ ತಂದಿಟ್ಟಿವಿ, ತಂದಿಟ್ಟು ಪೂಜೆ ಮಾಡಿ ಏನ್ ಪ್ರಯೋಜನ? ಆಜ್ಞೆ ಪಾಲನೆ ಮಾಡ್ತಾ ಇಲ್ಲ ನಾವು ಭಗವಂತರದು. ದೇವಶಾಸ್ತ್ರ ಗುರುಗಳ ಆಜ್ಞೆದ ಪಾಲನೆ ಮಾಡ್ತಾ ಇಲ್ಲ. ಮತ್ತೆಲ್ಲ ತಂದು ಭಗವಂತರ ಮುಂದೆ ಬೆಳಗ್ತಾ ಇದ್ದೀವಿ, ಬೆಳಗ್ತಾ ಇದ್ದೀವಿ, ಬೆಳಗ್ತಾ ಇದ್ದೀವಿ, ಬೆಳಗ್ತಾ ಇದ್ದೀವಿ, ಬೆಳಗ್ಗೆಲ್ಲ ಏನ್ ಪ್ರಯೋಜನ ಹೇಳಿ ಅಜ್ಜಿ, ಹೇಳ್ರಿ, ಪ್ರಿನ್ಸಿಪಾಲ್ರು ಹೇಳ್ರಿ. ಪ್ರಯೋಜನ ಇಲ್ಲವೇ ಇಲ್ಲ. ಹೇಳಿದಾರ್ರಿ? ಹಾ ಹೇಳ್ರಿ. ಹಾ ಎಲ್ಲಿ ಬಂತು? पूजा नहीं है. लोक व्यवहार में भी देखा जाता है कि जो व्यक्ति, लोक व्यवहारದಲ್ಲಿ ಕೂಡ ನೋಡ್ಲಿಕ್ಕೆ ನಮಗೆ ಸಿಗ್ತಾ ಇರುತ್ತೆ, जो व्यक्ति माता पिता गुरुजन की आज्ञा का उल्लंघन करता है और केवल नमस्कार आदि करता है तो उसे वास्तव में गुरुजनों का आदर करने वाला नहीं मानते हैं. ಗುರುಗಳು ಹೇಳಿರುವಂತ, ತಾಯಿ ತಂದೆ ಹೇಳಿರುವಂತ ಆಜ್ಞೆಯ ಪಾಲನೆ ಮಾಡೋಂಗಿಲ್ಲ, ಬರೇ ನಮಸ್ಕಾರ ಆದಿ ಕ್ರಿಯೆ ಮಾಡ್ತಿರ್ತಾನ, ಒಂದು ವ್ಯವಹಾರ ಅಂತ ಮಾಡ್ತಿರ್ತಾನ, ಅವನಿಗೆ ಯಾರೂ ವಿಶ್ವಾಸದ ಪಾತ್ರ ಅಂತ ಸ್ವೀಕಾರ ಮಾಡಂಗಿಲ್ಲ. ತಾಯಿ ತಂದೆ ಕೂಡ ಮಾಡಂಗಿಲ್ಲ ಮತ್ತು ಗುರುಗಳು ಸಹ ಅದನ್ನ ಆ ರೀತಿ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ವೈಸೆ ಹಿ ತೀರ್ಥಂಕರ ಪ್ರಭು ಕಿ ಆಜ್ಞಾ ಕಾ ಪಾಲನೆ ಹಿ ಉನ್ಕಿ ಪೂಜನ್ ಹೇ. ಗುರುಗಳದ ತೀರ್ಥಂಕರದ ಆಜ್ಞೆ ಕೊಟ್ಟಿರುವಂತ ಆಜ್ಞೆದ ಪಾಲನೆ ಮಾಡೋದಂದ್ರೆ ಲಕ್ಷ್ಮೀಕ್ಕ ಏನಿದೆ, ಅದು ಒಂದು ಪ್ರಕಾರದ ಪೂಜನ ಇದೆ ಅಂತ ತಿಳ್ಕೊಳ್ಬೇಕು. ಆಜ್ಞಾ ಪಾಲನೆಗೆ ಬಿನಾ ವಹ ಪೂಜನ್ ಅರ್ಚನಾ ಅಧೂರಿ ಹೇ. ಆಜ್ಞೆಯ ಪಾಲನೆ ನಾವು ಮಾಡದಿದ್ರೆ ನೀವೆಷ್ಟೇ ಪೂಜಾ ಮಾಡಿ, ಎಷ್ಟೇ ಅರ್ಚನೆ ಮಾಡಿ, ಎಷ್ಟೇ ದ್ರವ್ಯಗಳನ್ನು ತಂದು ಏರಿಸ್ರಿ, ಏನ್ ಬೇಕಾದ ಮಾಡಿ, ಎಲ್ಲ ಏನಿದೆ ಅಧೂರಿ ಹೇ. ಅಧೂರಿ ಅಂದ್ರೇನ? ಅರ್ಧಂಬರ್ಧ ಅಂತ ತಿಳ್ಕೊಳ್ಳೋದು. ಅರ್ಧಂಬರ್ಧ. ಹಾ ಶಬಾಷ್. ತೀರ್ಥ ಕಿ ವಿಚ್ಛುತಿ ನಾಮಕ ಗುಣ. ಅದು ಜೈನರ ಗೊತ್ತಿಲ್ಲ, ಚತುರ್ಖಂಡ ಮೂರ್ತಿ ತೋರಿಸ್ತಾ ಇದ್ದಾರೆ ಅವರು. ಚತುರ್ಖಂಡ ಮೂರ್ತಿ, ಮೂರ್ತಿ ಭೂಮಿಯಿಂದ ತೆಗೆಯುವಾಗ 4 ತುಂಡಾಗಿತ್ತದು.
ಸಂಧಾನ್ ಖಂಡ ತೆಗೆದು ಸಂಧಾನ ಹಾಕಬೇಕು ಗಂದಿ. ಎಲ್ಲ ಕಡೆ ಬಂದಿದಾವ. ಖಂಡ ಆಗಿರೋ ಮೂರ್ತಿಗೆ ಖಂಡ ಅಂತ ಹೇಳ್ಬೋದು. ಇದು ಖಂಡ ಆಗಿ ಮತ್ತೆ ಪುನಃ ಸಂಧಾನ ಆಗಿದೆಯಲ್ಲ, ಹಾಕ್ಬೋದು. ತೀರ್ಥಕಿ ವಿಚ್ಛುತಿ ನಾಮಕ ಗುಣ ಯಾವುದು? ನೆಕ್ಸ್ಟ್ ಯಾವ್ದ್ರಿ? ತೀರ್ಥ ವಿಚ್ಯುತಿ ಅವಿಚ್ಯುತಿ. ತೀರ್ಥ ಅವಿಚ್ಯುತಿ ಇಲ್ಲಿ ಏನು ಹೇಳ್ತಾರಂತಂದ್ರ धर्म तीर्थ की प्रवृत्ति आचार्य आदि के वैयावृत्ति से होती है, उसमें आचार्य परमेष्टि के वैयावृत्ति का महात्म्य बताते हैं. ಧರ್ಮದ ಏನಾಗುತ್ತೆ ಇಲ್ಲಿ? ಧರ್ಮ ತೀರ್ಥಕಿ ಪ್ರವೃತ್ತಿ, ಧರ್ಮತೀರ್ಥದ ಪ್ರವೃತ್ತಿ ಏನಿದೆಯಲ್ಲ ಅದು ಆಚಾರ್ಯ ಆದಿಗಳ ವೈಯಾವೃತ್ತಿ ಮಾಡೋದ್ರಿಂದ ಆಗುತ್ತದೆ. ಆಚಾರ್ಯ ಪರಮೇಷ್ಠಿಕೆ ವೈಯಾವೃತ್ತಿಕ ಮಹಾತ್ಮ ಬತಾತೆ. ಆಚಾರ್ಯ ಪರಮೇಷ್ಠಿಗಳ ವೈಯಾವೃತ್ತಿ ಮಾಡೋದ್ರಿಂದ ಅದ್ರ ಏನ್ ಮಹಾತ್ಮ ಇದೆ ಅದನ್ನ ಇಲ್ಲಿ ಹೇಳ್ತಾರ. आचार्य के धारण करने से सर्व संघ धारण किया ऐसा समझना चाहिए. ಒಬ್ಬರ ಆಚಾರ್ಯಗಳು ವೈಯಾವೃತ್ತಿ ಮಾಡಿದ್ರೆ ಸಂಪೂರ್ಣ ಸಂಘದ ವೈಯಾವೃತ್ತಿ ಮಾಡಿದಂಗ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಅಲ್ಲಿ. ಕ್ಯೋಂಕಿ ಸಾಧುओं के बिना संघ नहीं होता. ಸಂಘ ಅನ್ನೋದು ಯಾವಾಗ? ಆ ಆಚಾರ್ಯರ ಜೊತೆಗೆ ಮುನಿಗಳಿದಾರ, ಸಂಘದಲ್ಲಿ ಸಾಧುಗಳಿದಾರ ಅಂತಂದ್ರೆ ಅದಕ್ಕೆ ಸಂಘ ಅಂತ ಹೇಳ್ತಾರ. ಒಬ್ಬರು ಯಾರಾದ್ರೂ ಆಚಾರ್ಯ ಇದ್ರೆ ಅದಕ್ಕೆ ಸಂಘ ಅಂತ ಹೇಳಕ್ಕೆ ಆಗುವುದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. आइए, साधुओं के बिना संग नहीं होता, जैसे वृक्ष के बिना वन नहीं होता. ಯಾವ ರೀತಿ ಅಂತಂದ್ರೆ वृक्ष के बिना वन नहीं होता, उसी तरह साधुओं के बिना संघ नहीं होता ಅಂತ ತಿಳ್ಕೊಳ್ಬೇಕಿಲ್ಲಿ. ಭಾವಾರ್ಥ ಸಾಧು ಸಮುದಾಯ ಸಂಘ कहलाता है. ಸಾಧುಗಳ ಸಮುದಾಯ ಅಂದ್ರನೇ ಸಂಘ ಅಂತ ತಿಳ್ಕೊಳ್ಬೇಕಿಲ್ಲಿ. और संघ का आधार आचार्य है. ಸಂಘಕ್ಕೆ ಒಬ್ಬರು ಆಧಾರ ಇರ್ತಾರೆ. ಅದಕ್ಕೆ ಏನಂತ ಹೇಳ್ತೀರಿ ನೀವು? ಒಂದು ಮರ ನಿಂತ್ಕೊಳ್ಬೇಕಾದ್ರೆ ಸೈಡ್ಗೆ ಎಷ್ಟೋ ಬೇರುಗಳು ಇದ್ರೂ ಸಹ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಮಧ್ಯದಲ್ಲಿ ಒಂದು ತಾಯಿ ಬೇರ್ ಅಂತ ಹೇಳ್ತಾರೆ. ಅದಕ್ಕೆ ಏನಂತ ಹೇಳ್ತಾರ? ತಾಯಿ ಬೇರ್ ಅಂತಕ್ಕೆ ಮೂಲ ಬೇರ್ ಅಂತ ಹೇಳ್ತಾರೆ. ಅದಕ್ಕೆ ನಾವು ತಾಯಿ ಬೇರ್ ಅಂತ ಹೇಳ್ತೀವಿ ಆ ಕಡೆ ನಾವು. ಆ ತಾಯಿ ಬೇರು ಇದ್ರೇ ಆ ವೃಕ್ಷಕ್ಕೆ ಒಂದು ಮಜಬೂತಿ ಇರುತ್ತೆ, ಬಂದೋಬಸ್ತವಾಗಿ ನಿಂತಿರ್ತದೆ. ಎಷ್ಟು ಬೇಕಷ್ಟು ಗಾಳಿ ಮಳೆ ಎಂತ ಬೇಕಂತ ಬಂದರೂ ಕೂಡ ಅದು ಅದನ್ನೆಲ್ಲ ಎದುರಿಸುವಂತ ಶಕ್ತಿ ಅದಕ್ಕೆ ಇರುತ್ತೆ. ಆ ಮೂಲದಲ್ಲಿ ಇರುವಂತ ತಾಯಿ ಬೇರು ಏನಾದ್ರು ಕೊಳತು ಹೋಗಿಬಿಟ್ರೆ ಸ್ವಲ್ಪ ಏನಾದ್ರು ಗಾಳಿ ಬಂದರೂ ಕೂಡ ಅದೇನಾಗುತ್ತೆ, ಬಿದ್ದು ಹೋಗ್ಬಿಡುತ್ತೆ ಮರ ಅದು. ಹಾಗೆ ಸಂಘಕ್ಕೆ ಮೂಲ ಆಧಾರ ಯಾರಿದ್ದಾರೆ ಅಂತಂದ್ರೆ ಆಚಾರ್ಯರಿದ್ದಾರೆ. ಯಾವ ಸಂಘದಲ್ಲಿ ಆಚಾರ್ಯರಿಲ್ಲ ಆ ಸಂಘಕ್ಕೆ ಜಾಸ್ತಿ ಏನು आचार्य है. आचार्य की वैयावृत्ति करने से संघ का संधारण हो जाता है, ऐसा समझना चाहिए. ಆಚಾರ್ಯರ ವೈಯಾವೃತ್ತಿ ಮಾಡೋದ್ರಿಂದ ಏನಾಗುತ್ತೆ? ಸಂಪೂರ್ಣ ಸಂಘದಲ್ಲಿ ಸಂಧಾನ ಆಗುತ್ತೆ. ಸಂಧಾನ ಅಂದ್ರೆ ಏನ? ಸಂಧಾರಣ ಅಂತಂದ್ರೆ ಎಲ್ಲಾ ಸಂಘದ ಸಾಧುಗಳದ್ದು ಸೇವೆ ಮಾಡಿದಂಗೆ ಆಗತ್ತೆ ಅಂತ ತಿಳ್ಕೊಳ್ಬೇಕಿಲ್ಲಿ ಅಂತ ಹೇಳ್ತಾರೆ. ಈ ಪ್ರಕಾರ उपाध्याय आदि अन्य नव प्रकार के साधुओं के वैयावृत्ति का महात्मा बतलाते हैं. इन उपाध्याय आदि ಇಲ್ಲಿ ಏನು ಮತ್ತೆ 9 ಪ್ರಕಾರದ ಸಾಧುಗಳು ಬರ್ತಾರ. ಆ 9 ಪ್ರಕಾರದ ಸಾಧುಗಳದ್ದು ವೈಯಾವೃತ್ತಿ ಮಾಡೋದ್ರಿಂದ ಏನು ಮಹಾತ್ಮ ಇದೆ ಅನ್ನೋಂಥ ವಿಷಯವನ್ನು ಇಲ್ಲಿ ಹೇಳ್ತಾರ. ಆ 9 ಪ್ರಕಾರದ ಸಾಧುಗಳು ಯಾರು, ಹೇಗೆ ಅಂತೆಲ್ಲ ನಾಳೆ ತಿಳ್ಕೊಳ್ಳೋಣ. ಬುದ್ಧಿ ಸಮಾಧಿ ಪರಿಣಾಮ ಶುದ್ಧಿ ಸ್ವಾತ್ಮೋಪಲಬ್ಧಿ ಶಿವ ಸೌಖ್ಯ ಸಿದ್ಧಿ ಚಿಂತಾಮಣಿಂ ಚಿಂತಿತವಸ್ತು ದಾನೆ ತ್ವಮಂದ್ಯಮಾನಸ್ಯ ಮಮಸ್ತು ದೇವಿ. ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆಯಿರ್ಯಾನಂ ನಮೋ ಉವಜ್ಜಾಯಾನಂ ನಮೋ ಲೋಯೇ ಸೌವಸಾಹುನಂ. जय बोलो द्वादशांग जिनवानी माता की